ಹಲ್ಲೆಲೂಯ. ನೋಡಿ, ಒಂದು ವಾಕ್ಯವನ್ನು ಕರ್ತನು ನನ್ನ ಹೃದಯದಲ್ಲಿ ಇದನ್ನು ಮಾತಾಡು, ಸ್ಪೀಕ್ ದಿಸ್, ಇದನ್ನು ಮಾತಾಡು ಅಂತ ಅದನ್ನು ಮಾತಾಡ್ತೀನಿ. ನೋಡ್ರಿ, ಅದು ಇವತ್ತು ಬೆಳಗ್ಗೆ ನಿಮಗೆ ನಮ್ಮ ಚರ್ಚ್ ಗ್ರೂಪ್ನಲ್ಲಿ ದಿನದ ವಾಕ್ಯ ಬರುತ್ತಲ್ಲ, ಆ ವಾಕ್ಯ ಅದೇನೇನೆ ಇವತ್ತು ದಿವಸ. ವಿಮೋಚನ ಕಾಂಡ 20ನೇ ಅಧ್ಯಾಯ 24ನೇ ವಚನ ತೆರೆದು ಓದಿಕೊಳ್ಳುವ. ವಿಮೋಚನ ಕಾಂಡ 20ನೇ ಅಧ್ಯಾಯ 24ನೇ ವಚನ. ಅಮೇಝಿಂಗ್ ಅಮೇಝಿಂಗ್ ಅಂತಂದ್ರೆ ಭಯಂಕರವಾದಂಥ ವಚನಗಳು. ಕೆಲವರು ಅಂತಾರೆ, ನೀವು ವಾರ ವಾರ ಹಂಗೆ ಅಂತೀರಾ, ನಮಗೇನು ಆ ಥರ ಅನಿಸ್ತಾನೆ ಇಲ್ಲ, ನಮಗೇನು ಆ ಥರ ರುಚಿಯಾಗಿಲ್ಲ ಅಂತಾರೆ. ಹಲ್ಲು ಉಜ್ಜಿಬಿಟ್ಟು ತಿನ್ಬೇಕು. ಹಲ್ಲೆಲೂಯ. ಹಲ್ಲು ಉಜ್ಜಿಬಿಟ್ಟು ತಿಂದರೆ ಹೆಂಗಿರ್ತದೆ? ರುಚಿಯಾಗಿರ್ತದೆ. ನಮ್ಮ ಮಗಳು ದಿನ ಬೆಳಗ್ಗೆ ಕಾಫಿ ಮಾಡಿಕೊಡ್ತಾರೆ ನನಗೆ. ನೆನ್ನೆ ಕಾಫಿ ಕುಡಿದೆ ಚೆನ್ನಾಗೇ ಇಲ್ಲ. ಊರಿಂದ ಬಂದಾಗ ಚೆನ್ನಾಗಿತ್ತು, ಮಾರನೇ ದಿವಸ ಚೆನ್ನಾಗಿಲ್ಲ. ನಾನಂದೆ ಚೆನ್ನಾಗಿಲ್ಲ, ಕಾಫಿ ಬೇರೆ ಕೊಡೋದು. ಮತ್ತು ಸಾಯಂಕಾಲನೂ ಕುಡಿದೆ ಚೆನ್ನಾಗಿಲ್ಲ. ಅವ್ರು ಅಂತಾರೆ ಕೋತಾಸ್ ಕಾಫಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ. ಕೋತಾಸಲ್ಲಿ ಕಾಫಿ ಪ್ರಾಬ್ಲಮ್ ಇಲ್ಲ, ನಿಮ್ಮದಲ್ಲಿ ಏನೋ ಪ್ರಾಬ್ಲಮ್ ಇದೆ, ಚೇಂಜ್ ಮಾಡೋದಾಗ ಅದೇನೋ ಪ್ರಾಬ್ಲಮ್, ನೀವು ಸರಿಯಾಗಿ ಮಾಡ್ತಾಯಿಲ್ಲ, ಪೂರ್ಣ ಮನಸ್ಸಿಂದ ಮಾಡ್ತಾಯಿಲ್ಲ, ನೀವು ಕಾಫಿ ಮಾಡಿ, ಒಳ್ಳೆ ಕಾಫಿ ಮಾಡಿ ಅಂದೆ. ಇವತ್ತು ಬೆಳಗ್ಗೆ ಕಾಫಿ ಕೊಟ್ಟರು, ಸಖತ್ತಾಗಿತ್ತು ಕಾಫಿ. ಅದು ಹೆಂಗೆ ರಾತ್ರಿಯಲ್ಲಿ ಕೋತಾಸ್ ಕಾಫಿ ಹೆಂಗೆ ಚೇಂಜ್ ಆಯಿತು ಅಂತಂದರೆ, ಅವಾಗ ಅಂತವ್ರೆ ನಿನ್ನೆ ಬೆಳಗ್ಗೆ ಮಾಡಿದ್ದು ಮಣ್ಣೆ ಹಾಳು, ಇವತ್ತು ಮಾಡಿರೋದು, ಇವತ್ತು ತಗೊಂಡಿರುವ ಹಾಲು. ವಾಕ್ಯ ಸಿಹಿ ಆಗಿರ್ಬೇಕಂದ್ರೆ, ಕಾಫಿ ಚೆನ್ನಾಗಿರ್ಬೇಕಂದ್ರೆ ಹಾಲು ಫ್ರೆಶ್ ಆಗಿರಬೇಕು. ಊಟ ಚೆನ್ನಾಗಿರ್ಬೇಕಂದ್ರೆ ಬಾಯಿ ತೊಳೆದಿರಬೇಕು, ಹಲ್ಲು ಉಜ್ಜಿರಬೇಕು. ವಾಕ್ಯ ಅರ್ಥ ಆಗಬೇಕು, ಟೇಸ್ಟ್ ಆಗಿರ್ಬೇಕಂದ್ರೆ ನಿನ್ನ ಮುಳು ಮನಸ್ಸು ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿರಬೇಕು. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲು ಉಜ್ಜದೆ ಬಂದು ಕೂತಿದ್ದಲ್ಲ ಸಮಯ, ಹೆಂಗೆ ವಾಕ್ಯ ಚೆನ್ನಾಗಿರ್ತದೆ? ಮನಸ್ಸನ್ನ ಶುದ್ಧಿ ಮಾಡದೆ, ಶುದ್ಧಿ ಅಂತಂದ್ರೆ ಹೆಂಗೆ ಮಾಡೋದು ದೇವರೇ ನಾನು ಅದಿಲ್ಲ, ಹಂಗಲ್ಲ. ಪಾಪ ಬಗ್ಗೆ ಮಾತಾಡ್ತಲ್ಲ, ಕಾಲವಲ್ಲ. ಮನಸ್ಸಲ್ಲಿ ಏನಿಲ್ಲ, ಅನೇಕರ ಮನಸ್ಸಲ್ಲಿ ಏನಿಲ್ಲ, ನೆಮ್ಮದಿ ಇಲ್ಲ, ಪೀಸ್ ಇಲ್ಲ. ಪೀಸ್ ಅಂದರೆ ಚಿಕನ್ ಪೀಸ್ ಅಲ್ಲ, ಅದು ಪೀಸ್. ಇಂಗ್ಲೀಷ್ನಲ್ಲಿ ಏನಂತಾರೆ ಅದಕ್ಕೆ? ಸಮಾಧಾನ ಇಲ್ಲ, ಗೊಂದಲೆ. ಕೆಲವ್ರ ಮುಖ ನೋಡಿ, ರಾತ್ರಿಯೆಲ್ಲ ನಿದ್ದೆನೇ ಬರ್ತಾ ಇಲ್ಲ, ಚಿಂತೆ. ಕಾರಣ ಏನು ಗೊತ್ತಾ? ಪ್ರಾರ್ಥನೆ ಇಲ್ಲ. ಬೈಬಲ್ ಹೇಳ್ತಾ ಐತೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನಿಗೆ ಒಪ್ಪಿಸು, ಯೆಹೋವ ನಿನಗೋಸ್ಕರ ಚಿಂತಿಸ್ತಾನೆ. ಹಲ್ಲೆಲೂಯ. ಯು ಹ್ಯಾವ್ ಟು ವಾಶ್ ಮ್ಯಾನ್. ಏನು ಮಾಡಬೇಕು? ಹೃದಯನ ಶುದ್ಧಿ ಮಾಡಬೇಕು. ರಾತ್ರಿ 2 ಗಂಟೆ ತನಕ ವಾಟ್ಸಪ್ನಲ್ಲಿ ಚಾಟ್ ಮಾಡಿಬಿಟ್ಟು ಮುಂಜಾನೆ ಎದ್ದು ಹಾಟ್ ಫುಲ್ ಹಾಕ್ಬಿಟ್ಟು ಹಂಗೆ ಬಂದು ಚರ್ಚಲ್ಲಿ ಕೂತಿದ್ರೆ, ನಿನ್ನ ಹಾಟ್ ಎಲ್ಲಿ ಸ್ವಾಮಿ? ನೀನು ಹಾಕಿರೋ ಹಾಟ್ಲ ಇರಲಿ, ನಿನ್ನ ಹಾಟ್ ಎಲ್ಲಿ? ಸಖತ್ತಾದಂಥ ವಚನಗಳು. ಹೆಜ್ಜೆ ಇಲ್ಲಿದ್ದೀರಾ? ಹಲ್ಲೆಲೂಯ. ಓದಿಕೊಳ್ಳುವ 20ನೇ ಅಧ್ಯಾಯ 24ನೇ ವಚನವನ್ನು. ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂಥ ವೇದಿಯಲ್ಲೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿ. ಒಂದು ನಿಮಿಷ. ನಾನು ನನ್ನ ಹೆಸರನ್ನ ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿಕೋ, ಈ ವಚನಗಳನ್ನು ಚೆನ್ನಾಗಿ ಗಮನಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಹಲ್ಲೆಲೂಯ. ಸರ್, ನಿಮ್ಮ ಮನೆ ಒಳಗಡೆ ಹೋಗುವಾಗ ನಿಮ್ಮ ಮನೆ ಟಿ ವಿ ನೋಡಿದ್ರೆ ನೋಡ್ಬೇಕಂತ ಅನಿಸುತ್ತಲ್ಲ, ಮೊಬೈಲ್ ನೋಡಿದ್ರೆ
ಮಾತಾಡ್ಬೇಕಂತ ಅನ್ನಿಸ್ತದಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಒಳಗಡೆ ಹೋಗುವಾಗ ನಿಮ್ಮ ಮನೆ ಯಾವ ಲಕ್ಷಣದಲ್ಲಿ ಇರಬೇಕು ಗೊತ್ತಾ? ಯೆಹೋವನ ಹೆಸರನ್ನ ನೆನಪಿಗೆ ತರುವಂಥದ ಮನೆಯಾಗಿರಬೇಕು. ಯೆಹೋವನ ಹೆಸರನ್ನ, ಕರ್ತನನ್ನ ನಿಮ್ಮ ನೆನಪಿಗೆ ತರುವಂತ ಸನ್ನಿವೇಶಗಳು, ಸಿಟ್ಯುವೇಶನ್ಸ್ ಮನೆಯಲ್ಲಿರಬೇಕು. ಇದ್ದೀರಾ? ಅನೇಕರಿಗೆ ದೇವರ ನೆನಪು ಬರಲ್ಲ. ಕಾರಣ ಏನಂತಂದ್ರೆ ಅದಕ್ಕೆ ಅನುಕೂಲವಾದಂಥ ಕಾರ್ಯಗಳು ಮನೆಯಲ್ಲಿ. ಗಾಡಿ ಒಳಗಡೆ ಹತ್ತಿದ್ರೆ ಯೆಹೋವನ ನೆನಪು ಬರಬೇಕು. ಕಂಪ್ಯೂಟರ್ ಓಪನ್ ಮಾಡಿದ್ರೆ ಕರ್ತನ ನೆನಪು ನಿನಗೆ ಬರಬೇಕು. ಗಮನಿಸಿ, ನನ್ನ ಹೆಸರನ್ನ ನಿಮ್ಮ ನೆನಪಿಗೆ, ಅದರಲ್ಲಿ ಇನ್ನೂ ಒಂದು ಟ್ರಾನ್ಸ್ಲೇಷನ್ ಏನು ಗೊತ್ತಾ? ನನ್ನ ಹೆಸರನ್ನ ಪ್ರಸ್ತಾಪಪಡಿಸುವ, ಏನೇಳಿ? ನನ್ನ ಹೆಸರನ್ನ ಪ್ರಸ್ತಾಪಪಡಿಸುವ ಎಲ್ಲ ಸ್ಥಳಗಳಲ್ಲಿಯೂ ನಾನೇ ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಯಜ್ಜನಾಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಗಮನಿಸಿ, ಇಲ್ಲಿ ಇದನ್ನ ಕರ್ತನು ನುಡಿದಂಥ ಪರಿಸ್ಥಿತಿ, ಕಾಲ. ಇಲ್ಲ ಇದ್ದೀರಾ ಸಮಯ? ಮನೆ ಓಪನಿಂಗ್ ಎಲ್ಲ ಚೆನ್ನಾಗಿ ನಡೀತಿತ್ತೆ, ಚಿಂತೆ ಬೇಡ. ಎಲ್ಲ ಕರ್ತನ ನೋಡಿಕೊಳ್ತಾನೆ. ನೀವು ಕರ್ತನ ಕರದಲ್ಲಿ ಸಂಪೂರ್ಣವಾಗಿ ಬಂದ್ಬಿಟ್ರೆ ನಿಮಗೆ ನಡೆಯುವುದೆಲ್ಲ ಕರೆಕ್ಟಾಗಿ ನಡೀತದೆ. ಆದರೆ ನೀವು ಇರುವಾಗಲೇ ಮೈಂಡು ಅಯ್ಯೋ ಅದೇನಾಗುತ್ತೋ, ಇದೇನಾಗುತ್ತೋ, ಅಲ್ಲಿಗೇನಾಗುತ್ತೋ, ಇಲ್ಲೇನಾಗುತ್ತೋ ಅಂತ ಕೂತಿದ್ರೆ ಕರ್ತನ ಕೈಯಲ್ಲಿ ನೀವು ಬಂದಿಲ್ಲ ಅಂತಂದ್ರೆ ನಿಮ್ಮನ್ನ ಆಶೀರ್ವಾದ ಮಾಡೋಕ್ಕಾಗಲ್ಲ ಸಾರ್. ಇದ್ದೀರಾ ಸಾರ್? ಮನಸ್ಸು ಎಲ್ಲಾದರೂ ಅಳದಾಡುತ್ತಿದ್ರೆ ನಿನ್ನ ಮನಸ್ಸನ್ನು ಸ್ವಲ್ಪ ಕಂಟ್ರೋಲ್ ಮಾಡು. ಕರ್ತನ ವಶದಲ್ಲಿ ಬಾ. ಜೇಡಿ ಮಣ್ಣು ಕುಂಬಾರನ ಕೈಗೆ ಬರುವಂತೆ ಯಜ್ಜನಾಮನ್ ಹೇಳ್ತಾ ಇದೆ. ಹಲ್ಲೆಲೂಯ. ಆ ಫೋನ್ನ ಸ್ವಲ್ಪ ಸ್ವಿಚ್ ಆಫ್ ಮಾಡಿ ಒಳಗಡೆ ಹಾಕು ಸ್ವಲ್ಪ ಸಮಯಕ್ಕೆ. ಅದು ಆವಾಗ ಪಾಕೆಟಲ್ಲಿ ಕೂತು ಬುರ್ರ ಕೇಳಿದ್ರೆ ಪೇಮೆಂಟ್ ಬರ್ತದೆ. ಇವ್ರು ಬೇರೆ ಅಂಬಾನಿ ಪೇಮೆಂಟು ಹಂಗೆ ಅದ್ಯಾವುದು ಕಂಟೈನರ್ಲಿ ಬರ್ತಾ ಇತ್ತು ಇವರು ಪೇಮೆಂಟ್. ಇವರು ಸ್ವಾಮಿ ಸ್ವಲ್ಪ ಹೊತ್ತು ಆಫ್ ಮಾಡಿ ಹಾಕೋ. ಬೈಬಲ್ ಹೇಳ್ತಾ ಇಲ್ವೇ? ಮೊದಲು ದೇವ ರಾಜ್ಯವನ್ನು ನೀತಿಯನ್ನು ಹುಡುಕು, ಆನಂತರ ಇವೆಲ್ಲ ನಿಮಗೆ ಕೊಡಲ್ಪಡುತ್ತದೆ. ಹಲ್ಲೆಲೂಯ. ಇಲ್ಲಿ ಕೂತಿರುವಾಗಲೇ ಅದು ಉರ್ರು ಅಂತಂದ್ರೆ ನಾಳೆ ಜೀವನ ಹೆಂಗಿರ್ತದ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹೆಂಗಿರ್ತ ಕಾಟ ಉರ್ರು ಅಂತ ಇರ್ತದೆ. ಹಲ್ಲೆಲೂಯ. ನೋಡಿ, ಈ ಪರಿಸ್ಥಿತಿ ಕರ್ತನ ಈ ಮಾತು ಹೇಳ್ತಾ ಇದ್ದ ನೋಡ್ರಿ. ನಾನು ನನ್ನ ಹೆಸರನ್ನು ಪ್ರಸ್ತಾಪಪಡಿಸುವ ಎಲ್ಲ ಸ್ಥಳಗಳಲ್ಲಿಯೂ ನಾನು ಬಂದು ನಿಮ್ಮನ್ನ ಆಶೀರ್ವದಿಸುವೆನೆ. ಯಜ್ಜನಾಮನ್ ಹೇಳ್ತಾ ಇದ್ದೀರಾ? ಈ ಮಾತನ್ನ ಕರ್ತನು ಹೇಳಿದ ಒಂದು ಯಾವಾಗ ಹೇಳಿದನು, ಎಲ್ಲಿಗೆ ಹೇಳಿದನು ಅಂತಂದ್ರೆ, ಓದಿ ಕೆಲವು ವಿಮೋಚನೆ ಕಾಂಡ 20ನೇ ಅಧ್ಯಾಯ 1ನೇ ವಚನವನ್ನು ಓದುವ. 1-2 ವಚನಗಳು, 1ನೇ ವಚನ ಓದಿಕೊಳ್ಳುವ. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ದೇವರು ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ಅಲ್ಲೋ ಗಮನಿಸಿ, ಅದರಲ್ಲಿ ಇನ್ನೂ ಒಂದು ಎಕ್ಸ್ಪ್ಲನೇಷನ್ ಏನಂದ್ರೆ, ಗಾಡ್ ದಸ್ ಸ್ಪೋಕನ್ ಅಂದ್ರೆ ಇದು ಮೋಸೆ ಕಿವಿಯಲ್ಲಿ ಬಂದು ಹೇಳಿದ ಮಾತಲ್ಲ, ಮೋಸೆ ಕಿವಿಯಲ್ಲಿ ಬಂದು ಹೇಳಿದಲ್ಲ, ಮೋಸೆಗೆ ಕನಸಲ್ಲಿ ಹೇಳಿದಲ್ಲ, ಬೆಟ್ಟಕ್ಕೆ ಕರೆಸ್ಬಿಟ್ಟು ಮಾತಾಡಿದಲ್ಲ. ಹ್ಯಾಸ್ ಸ್ಪೋಕನ್. ಎಲ್ಲಿ? ಇಸ್ರಾಯೇಲ್ ಜನ, ಲಕ್ಷಾಂತರ ಜನ ಇದ್ದಾರೆ. ಅವರ ಮಧ್ಯದಲ್ಲಿ ಪ್ರಸನ್ನನಾಗಿ, ಅವರ ಮಧ್ಯದಲ್ಲಿ ಆತನ ಇಳಿದು ಬಂದು ಕರ್ತನು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯ. ನಾನು ಎಷ್ಟು ಜನಕ್ಕೆ ಆಸೆ ಇದೆ,
ಆ ಥರ ದೇವರು ಮಾತಾಡುವುದನ್ನ ಅಯ್ಯೋ ನಾನು ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಕೈ ಎತ್ತೀರಾ ನೀವು? ಓಹೋ, ಇವರು ಕೈ ಎತ್ತಾರ ನೋಡ್ರಿ. ಇವರು ನಾನು ಇದ್ದಿದ್ರೆ ಚೆನ್ನಾಗಿರ್ತಿದ್ದೆ ವಾ ಅಂದಿರ. ಅಲ್ಲಿರೋರೆಲ್ಲ ವಾಮಿಟ್ ಮಾಡ್ತಿದ್ರು ಗೊತ್ತಾ ನಿಮಗೆ? ಓದಿಕೊಳ್ಳುವ ಅಲ್ಲಿ ನಡೆದಿದ್ದ ಒಂದು ವಿಷಯ ಏನಂತಂದ್ರೆ 18ನೇ ವಚನವನ್ನು ಓದಿಕೊಳ್ಳುವ. 18ನೇ ವಚನ. ಆಗ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿ ಆಗುತ್ತಿರುವುದನ್ನು ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ಯಪ್ಪ ಚಪ್ಪಾಳೆ ತಟ್ರಪ್ಪ. ನೀವು ಯಾಕಂಗೆ ಗೊತ್ತಿದಾರ ಗೊತ್ತಿಲ್ಲಪ್ಪ. ನಿಲ್ಸ. ಹಲ್ಲೆಲೂಯಾ. ನೋಡ್ರಿ, ದೇವರು ಇಲ್ಲಿ ಕೇಳ್ರಿ ಸ್ವಾಮಿಲ್ಲ, ದೇವರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಈಗ ನಾನು ಮಾತಾಡುವಾಗ ಸೈಮನ್ ಬದ ಕೀಬೋರ್ಡ್ ಬಾರಿಸ್ತಾ ಇದ್ದಾರಲ್ಲ, ಆ ಥರ ದೇವರು ಮಾತಾಡ್ತಾ ಇದ್ದಾರೆ. ಅಲ್ಲಿ ದೂತರುಗಳು ತುತ್ತೂರಿ ಓದ್ತಾ ಇದ್ದಾರೆ. ಯಪ್ಪ ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಕಾಡು ಇಲ್ಲದೆ ಮಾತಾಡ್ತಾಯಿಲ್ಲ, ಕಾಡೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮಾತಾಡ್ತಾ ಇದ್ದಾರೆ. ಅಲ್ಲಿ ತುತ್ತೂರಿ ಊದ್ತಾ ಐತೆ. ಆಮೇಲೆ ಆಕಾಶ ತುತ್ತೂರಿ, ಆಮೇಲೆ ಗುಡುಗು. ಅವಾಗ ನಮ್ಮ ಇವರು ಯಾರು ಹೆಸರೇನ್ರಿ ಸ್ವಾಮಿ? ಪ್ರಜ್ಜು ಫೋಟೋ ಹೊಡಿಯೋ ಥರ ಆವಾಗ ಮಿಂಚು ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಕರ್ತನು ಮಾತಾಡ್ತಾನೆ. ದೂತರುಗಳು ತುತ್ತೂರಿ ಊದ್ತಾ ಇದ್ದಾರೆ. ಆಕಾಶದಲ್ಲಿ ಇರುವಂಥ ದೂತರುಗಳು ಡ್ರಮ್ಸ್ ಬಾರಿಸ್ತಾ ಇದ್ದಾರೆ. ಕರ್ತನು ಮಾತಾಡ್ತಾ ಇದ್ದಾನೆ. ಕೂತಿರುವ ಜನ ಏನಾದರೂ ಓದಿಕೊಳ್ಳುವ. ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಹಲ್ಲೆಲೂಯಾ. ದೇವರು ಮಾತಾಡ್ತಾ ಇದ್ದಾರೆ, ತುತ್ತೂರಿ ಊದ್ತಾ ಇದ್ದಾರೆ. ಇಲ್ಲಿ ಹೊಡೆದಿತ್ತು ನೋಡಿ ಫ್ಲಾಶು, ಈ ಥರ ತುತ್ತೂರಿ ಊದ್ತಾ ಇದ್ದಾರೆ. ಮಿಂಚಿ ಹೊಡಿತಾ ಇತ್ತೆ. ಅವ್ನು ಬೇಕಾದ ಆಗ್ತಾ ಇದ್ದಾರೆ ನೋಡ್ರಿ. ಆಮೇಲೆ ಡ್ರಮ್ಸ್ ಬಾರಿಸ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇದ್ರೆ ಜನ ಏನು ಮಾಡ್ತಾವ್ರೆ? ಯಾರು ಅಂದ್ರಲ್ಲಪ್ಪ, ನಿಂತಾರೆ ಕೈ ಎತ್ತಿದ್ರು. ನೀವು ಅಮ್ಮಳ ಕೈ ಎತ್ತಿದ್ರಲ್ಲ, ನಾನು ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತದಂತ. ಅಲ್ಲಿರುವ ಜನವೇ ಕೋಟಲ ಎತ್ತು ಮಕ್ಕಕ್ಕೆ ಹಾಕಮಾಡು. ರೂಪಿಣಿ ಅಲ್ಲಿ ಎದ್ದಿದ್ರೆ ಆನಂದ ಎಲ್ಲಿರ್ತಾನೆ? ರೂಪಿಣಿ ಕಣ್ಬಿಟ್ಟು ನೋಡು. ಹಲ್ಲೆಲೂಯಾ. ಜನ ಸೂಪರ್ ಅಂದಿಲ್ಲ, ನಡುಕ್ತಾ ಇದ್ದಾರೆ. ಕೆಲವರು ಅಂತಾರೆ, ಇದೇನು ಸೇವಕರು ಹೇಳ್ಬಿಟ್ರೆ ನಾವು ಕೇಳ್ಬೇಕು, ದೇವ್ರು ನನಗೆ ಹೇಳ್ಬೇಕು. ಅಯ್ಯಯ್ಯೋ ಒಪ್ಪೋ ಬಂಗಾರ ಬಂದ್ಬಿಡು, ದೇವರ ಸೇವಕ ಅಂದ್ಬಿಡು, ದೇವರ ಸತ್ತೋಗ್ಬಿಡ್ತೀವಿ. ದೇವರು ಅನ್ಬೇಕಂತ ಸುಮ್ಮನೆ ಕೆಣಕುವುದು. ಅಲ್ಲಿ ನಡುಕೊಂಡು ನಿಂತವರೆ. ಮುಂದೆ ಓದಿಕೊಳ್ಳುವ. ನಡುಗುತ್ತಾ ಅವರು ಮೋಶೆಗೆ ನೀನೇ ನಮ್ಮ ಸಂಗಡ ಮಾತಾಡು. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಮಾತಾಡ್ದ, ಮಾತು ಕೇಳಲಿಲ್ಲ. ಕೆಂಪು ಸಮುದ್ರ ಹತ್ರ ಮಾತಾಡ್ದ, ಮಾತು ಕೇಳಲಿಲ್ಲ. ಕೆಂಪು ಸಮುದ್ರ ದಾಟಿ ಬಂದಾಗ ಅದು ಯಾವುದೋ ಒಂದು ಸೀದೋಣ, ಯಾವುದೋ ಒಂದು ಸೀದೋಣ ಹತ್ರ ಮಾತಾಡ, ಅಲ್ಲೂ ಕೇಳಲಿಲ್ಲ. ಹೀಗೆ ಮೋರಿ ಮಾತ್ರ ಬಂದು ಎಲ್ಲೂ ಕೇಳಲಿಲ್ಲ. ಲಾಸ್ಟಿಗೆ ದೇವ್ರೆ ಇವ್ರು ಯಾರು ಕೇಳ್ತಾ ಇಲ್ಲ. ಅವನ ಹತ್ರ ನೀನೇನು ಹೇಳೋದು ಏನೋ ಅನ್ನೋದು ಯಾರಿಗೆ? ಮೋಶೆಗೆ. ಅವನು ನೀವೇ ಮಾತಾಡ್ಕೊಳ್ಳಿ ದೇವ್ರ ಅಂದ್ಬಿಟ್ಬಿಟ್ಟ. ದೇವರು ಮಾತಾಡಿದ್ರೆ ಈ ದೂತರುಗಳು ಸುಮ್ಮನೆ ಇರ್ಬೇಕಲ್ಲ. ಇವರು ಬೇರೆ ಅಲ್ಲಿ ತುತ್ತೂರಿ ಊದೋದೇನು, ಡ್ರಮ್ಸ್ ಬಾರಿಸೋದೇನು, ಅದು ಬೇರೆ. ಬೆಟ್ಟ ಬೇರೆ, ಹೊಗೆ. ಬೆಟ್ಟ ಏನಾಗಿದೆ? ಅವ್ರು ಅನ್ಕೊಂಡ್ಬಿಟ್ರು ನಾವು ಹೊಗೆ. ಬೆಟ್ಟದಲ್ಲಿ ಹೊಗೆ. ಸ್ವಾಮಿ ಹೆಂಗಿರ್ತದೆ ಯೋಚನೆ ಮಾಡಿ. ಒಂದ್ಸತಿ ಹೋಗಿ ಬರೋಣ, ತಿರುಗಿ ಬರೋಕ್ಕಾಗಲ್ಲ. ಆಮೇಲೆ
ಆದರೆ ಅದನ್ನು ಹೋಗಿ ನೋಡ್ಬೇಕು, ಆ ಜಾಗ ಹೋಗಿ ನೋಡಬೇಕು. ಇವಾಗ ಯುದ್ಧ ಎಲ್ಲ ನಿಂತೋಗ್ಲಿ, ಯುದ್ಧ ನಿಲ್ಲಲ್ವಾ? ವಾಕ್ಯ ಸುಳ್ಳಾಗಲ್ಲ, ಯುದ್ಧ ನಿಲ್ಲುತ್ತದೆ ಯೇಸುವಿನ ನಾಮದಲ್ಲಿ. ಆಮೇಲೆ ಹಲ್ಲೆಲೂಯ. ಯಾವಾಗ ಯುದ್ಧ ನಿಲ್ತದೆ? ಯಾವಾಗ ಕಿಚನಲ್ಲಿ ಪಾತ್ರೆ ಖಾಲಿ ಆಗುತ್ತೋ ನಿಲ್ಲುತ್ತೆ. ಹಾಕ್ತಾರೆ ಡಮ್ ಡಮ್ ಅಂತ ಬಾಂಬ್, ಎಲ್ಲ ಖಾಲಿ ಆದಮೇಲೆ ಏನು ಮಾಡ್ತಾರೆ? ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ಏನೋ ಬಾಂಬ್ ಖಾಲಿ ಆಗಿಬಿಟ್ಟಿದೆ. ಹೌದಾ, ಸಮಾಧಾನ ಮಾಡಿಬಿಡ್ಬಿಡು ಅಂತಾರೆ. ನಾನು ನಗ್ತಾ ಹೇಳ್ತಾ ಇದ್ದೀನಿ, ಅದರ ಸತ್ಯ. ದುಃಖಕರವಾದಂಥ ಒಂದು ಸಂಗತಿ ಏನು ಗೊತ್ತಾ? ಪವಿತ್ರಾತ್ಮನು ಹೇಳಿದ್ರೆ ಹೇಳ್ತಾ ಇದ್ದೀನಿ, ಇಸ್ರಾಯೇಲ್ ದೇಶ ಭಾಳ ಬಡತನಕ್ಕೆ ಹೋಗುತ್ತೆ ನೋಡ್ರಿ. ಇಸ್ರಾಯೇಲ್ ದೇಶ ಬಹಳ ಬಡತನಕ್ಕೆ ಹೋಗುತ್ತೆ. ಆವಾಗ ಕೈ ಕಟ್ ಬಾಯಿ ಮುಚ್ಚಂತಾರೆ. ಕೆಲವರಿಗೆ ದುಡ್ಡಿದ್ರೆ ಹೆಂಗೆ ಆಡ್ತಾರೆ ಅನ್ನೋದು. ಅಯ್ಯೋ, ಎಲ್ಲ ಖಾಲಿ ಆಗ್ಬಿಟ್ರೆ ಕೈಸಲಾಗದ ಅಂತಾರೆ. ಸೊ ಹೋಗಿ ನೋಡ್ಬೇಕು ಅದನ್ನೆಲ್ಲ. ಅದು ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕತ್ತ ಸರ್? ಸೌದಿ ಅರೇಬಿಯಾ ಹೋಗ್ಬೇಕು. ದೇವರು ಮಾತಾಡಿದಂಥ ಆ ಸೀನಾಯಿ ಬೆಟ್ಟ ಒರಿಜಿನಲ್ ಇಸ್ರಾಯೇಲ್ ದೇಶದಲ್ಲಿ ಇಲ್ಲ, ಅದು ಸೌದಿ ಅರೇಬಿಯಾದಲ್ಲಿ ಇದೆ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಅದನ್ನು ನೋಡಬೇಕು. ಆಮೇಲೆ ಅದ್ರ ಒಳಗಡೆಲ್ಲ ಬಿಡಲ್ಲ, ದೂರ ನಿಂತ್ಕೊಂಡು ಏನು ಮಾಡ್ಕೋಬೇಕು? ಸೆಲ್ಫಿ ತಕೊಂಡು ಬರ್ಬೇಕು. ಇರಲಿ, ಬೆಟ್ಟ ಹೊಗೆ ಹತ್ಕೊಳ್ತಾ ಇತ್ತೆ. ಜನ ಇಷ್ಟು ದಿನ ನೀನೇ ಏನೋ ಮೋಸೆ ನೀನು ಹೇಳೋದು ಕೇಳ್ಬೇಕಾ ಹೇಳಿ ಅಂತ ಹೇಳಿದವರು ಓಡೋಗಿ ಮೋಸೆ ಹತ್ರ, ಮೋಸೆ ಏನೋ ಮೋಸೆ ಏನ್ರಿ ಮೋಸೆ ಏನೋ ಅವ್ರು ಮಾತಾಡ್ಬೇಡ ಅಂತ ಹೇಳು, ನೀನೇ ನಮ್ಮ ಜೊತೆ ಮಾತಾಡ. ಯಾಕಂತಂದರೆ ಆತನ ಬಾಯಿಂದ ಹೊರಡುವಂಥ ಮಾತುಗಳು ಪ್ರವಾಹದಂತೆ ಹೊರಟು ಬರ್ತಾ ಇದೆ. ಹಲ್ಲೆಲೂಯ. ಆಮೇಲೆ ಓದುವ ವಾಕ್ಯ ಓದುವಾಗ ನೀವು ಹಂಗೆ ಏನು ಮಾಡಬೇಕು? ವಾಕ್ಯನ ಸ್ವೀಕಾರ ಮಾಡಬೇಕು. ಹಲ್ಲೆಲೂಯ ಅಂತ ಕೂತಿರಬಾರದು. ಸರಿನಾ? ಓದುವ. ನೀನೇ ನಮ್ಮ ಸಂಗಡ ಮಾತಾಡು. ನಾವು ಕೇಳುವೆವು. ಇನ್ಮೇಲೆ ಕೇಳ್ತೀವಿ ಸಾ. ಇನ್ಮೇಲೆ ಏನು ಮಾಡ್ತೀವಿ? ಕೇಳ್ತೀವಿ. ಈ ಕೀಬೋರ್ಡು ಡ್ರಮ್ಸ್ ಎಲ್ಲ ಏನು ಮಾಡೋಕ್ಕೆ ಹೇಳು, ಸ್ಟಾಪ್ ಮಾಡೋಕ್ಕೆ ಹೇಳು. ಇನ್ಮೇಲೆ ಓಹೋ ಇದುವರೆಗೆ ಕೇಳಿಲ್ಲ, ಅವಾಗ ಹೇಳ್ತೇವೆ. ಇನ್ಮೇಲೆ ಏನು ಮಾಡ್ತೀವಿ ನಾವು? ನೀವೇ ಮಾತಾಡು, ಕೇಳ್ತೇವೆ. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು. ಯಪ್ಪ, ಏನು ಹೇಳಿದ್ರು ಹೇಳಿ? ದೇವರು ನಮ್ಮ ಸಂಗಡ ಮಾತಾಡಿದ್ರೆ ನಾವು ಯಾರು ಅದು ಕೈ ಎತ್ತಿದ್ರು? ಯಾರು ಅದು ಕೈ ಎತ್ತಿದ್ರಲ್ಲ ಅವತ್ತು ನಾನು ಇದ್ದಿದ್ದು ಅಲ್ಲಿದ್ದಿದ್ದೀರ ಎಷ್ಟು ಚೆನ್ನಾಗಿ ಎತ್ತಿದ್ರ ನೀವೆಲ್ಲ ನೋಡ್ರಿ. ದೇವರು ನಮ್ಮ ಸಂಗಡ ಮಾತಾಡಿದ್ರೆ ನಾವೇನಾದ್ವಿ? ಪುಷ್ಪಕ ಕೈ ಎತ್ತಿದ್ರ ನೋಡ್ರಿ, ಎತ್ತವ್ರಂತ ನೋಡ್ರಿ. ದೇವರು ನಮ್ಮ ಸಂಗಡ ಮಾತಾಡಿದ್ರೆ ನಾವು ಸತ್ತೇವು ನೋಡ್ರ. ಅಂಥ ದೇವರು, ಅಂಥ ಕರ್ತನು, ಯಾರು ಕಾಣಕ್ಕಾಗದಿರುವಂಥ ದೇವರು, ಇದುವರೆಗೆ ಯಾರು ಕಾಣದೇ ಇರುವಂಥ ದೇವರು, ಕಾಣುವವನಾಗಿ 14ನೇ ವಚನದಲ್ಲಿ ಇದೆ. ಯೋಹಾನ 1ನೇ ಅಧ್ಯಾಯದಲ್ಲಿ ಆತನು ನರ ಅವತಾರ ಎತ್ತಿ, ನರ ಅವತಾರ. ಯಾಕೆ ಯೇಸು ಹಾಗೆ ಬರ್ಬೋದಾಯ್ತಲ್ಲ, ನರ ಅವತಾರ ಯಾಕೆ ಎತ್ತಿದ್ರು ಅಂತ ಹೇಳಿ ಇವತ್ತು ಬೈಬಲ್ ಸ್ಟಡಿಯಲ್ಲಿ ಮಾತಾಡ್ತೀನಿ. ಇವತ್ತು ಬೈಬಲ್ ಸ್ಟಡಿ ಇದೆಯೇನು ಗೊತ್ತಿಲ್ವಲ್ಲ. ನರ ಅವತಾರ ಯಾಕೆ ಎತ್ತಿದನು? ಯಾಕೆ ಹಾಗೆ ಬರ್ಬೋದಾಯ್ತಲ್ಲ. ಸೀನಾಯಿ ಬೆಟ್ಟದಲ್ಲಿ ಬಂದಂಗೆ ನಾನೇ ಯೇಸು, ನೀವೆಲ್ಲ ಮಣ ತಿರುಗಿ ಅಂತಂದ್ರೆ ಪೀಟರ್ ಅವತ್ತೇ ಕಟ್ಟಿಂಗೆಲ್ಲ ಮಾಡಿಬಿಟ್ಟು ಮಣ ತಿರುಗಿರ್ತ ಅಲ್ವೇ? ಯಾಕೆ ಆಗಿ ಬರಲಿಲ್ಲ? ಯಾಕೆ ನರ ಅವತಾರ ಎತ್ತಿದ್ದನು? ಅದು ನೀವು ಸ್ಟಡಿ ಮಾಡಬೇಕಂದ್ರೆ ಬೈಬಲ್ ಸ್ಟಡಿ ಬರಬೇಕು. ಹಲ್ಲೆಲೂಯಾ. ನರ ಅವತಾರ ಎತ್ತಿ ಕೃಪೆ ಸತ್ಯದಿಂದ ತುಂಬಿದವನಾಗಿ ನಮ್ಮ ನಡುವಿನಲ್ಲಿ
ವಾಸ ಮಾಡಿದನಂತೆ. ಮಾತಾಡಿದ್ರೆ ಸತ್ತೋಗ್ಬಿಡ್ತೀವಿ ಅಂತ ಹೇಳಿದ ಅಂಥ ದೇವರು ನಮ್ಮ ನಡುವಿನಲ್ಲಿ ವಾಸ ಮಾಡಿದ್ರಂತೆ. ಅಂತ ನಾವು ಮಾತಾಡಿದ್ರೆ ಸತ್ತೋಗ್ಬಿಡ್ತೀವಿ ಅಂತ ಹೇಳಿದ ಆತನು ಈ ಕುರುಡನಾದಂಥ ಪಾರ್ತಿಮಾಯನು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂದಾಗ ಆತನು ಈ ಪಾರ್ತಿಮಾಯನ ಮಾತನ್ನ ಕೇಳಿ, ಕೂಗನ್ನ ಕೇಳಿ ನಿಂತು ಅವನನ್ನ ಬಳಿಗೆ ಕರ್ಕೊಂಡು ಬಾ ಅಂತ ಹೇಳಿ ಕೈ ಅವನ ಮೇಲೆ ಇಟ್ಟು, ಯಾವ ಕೈಯನ್ನ ನೋಡಕ್ಕೆ ಅವನ ಪಿತೃಗಳು ಎದರಿದ್ರೋ ಆ ಕೈಯನ್ನ ಯೇಸು ಬಾರ್ತಿಮಾಯನ ಮೇಲೆ ಇಟ್ಟು ಗುಣಪಡಿಸಿದನ. ಸುಮಾರು ಜನ ಕೇಳ್ತಾರೆ, ನೀವು ಯಾಕೆ ಯಾವಾಗಲೂ ಹಳೆಯ ಹಾಡನ್ನೇ ಆಡ್ತೀರಾ ಅಂತ. ಹೊಸ ಹಾಡು ಬರೆದವರು 90% ಜನ, 100% ಅಂತ ಹೇಳ್ಬಾರ್ದು, 90% ಜನ ಸುಮ್ಮನೆ ಹಾಡು ಬರೆದವರೇ, ಅನುಭವಿಸಲಿಲ್ಲ. ಅದಕ್ಕೆ ಹಳೆ ಹಾಡೆಲ್ಲ ತುಂಬ 90% ಅನುಭವಿಸಿ ಹಾಡಿದ್ರು, 10% ಆವಾಗಲಿದ್ದರು. ಅದರ ಫಾದರ್ ಬರೆದವ್ರು ನೋಡಿ, ಕನಿಕರ ಉಳ್ಳವನ್ನೇ ಮನ ಮರುಗುವಾದೆ, ಪ್ರೀತಿ ತಾಳ್ಮೆ ದೀರ್ಘ ಶಾಂತಿ ತುಂಬಿ. ಹಲ್ಲೆಲೂಯ. ಕರ್ತನು ಮಾಡುವುದನ್ನೆಲ್ಲ ನೋಡ್ಬಿಟ್ಟು ಒಂದು ದಿನ ನೋಡಿ ಭಕ್ತನು ಕೇಳ್ತಾ ಇದ್ದಾನೆ, ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು. ಮೋಸ ಕೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ? ನಿನ್ನ ಮಹಿಮೆಯನ್ನ ನನಗೆ ತೋರಿಸು. ಮಹಿಮೆ ತೋರಿಸಂತಂದ್ರೆ ಇಲ್ಲಿ ದೇವರು ವಾಕ್ಯ ತೋರಿಸಿದ್ರು, ಮಾತಾಡಿದ್ರು. ತುತ್ತೂರಿ ಬೆಟ್ಟ ಬೇಗ ಹೊಗೆ ಹತ್ಕೊಂಡು ಉರಿತೈತೆ, ಗುಡುಗು ಹೊಡಿತೈತೆ, ಮಿಂಚು ಹೊಡಿತೈತೆ, ಮಾತಾಡ್ತಾ ಇದ್ದಾರೆ. ಆಮೇಲೆ ಹೋಗಿ ಇವನು ಕೇಳ್ತಾ ಇದ್ದಾನೆ, ನಿನ್ನ ಮಹಿಮೆ ನನಗೆ ತೋರಿಸು. ಇದಕ್ಕಿಂತ ಮಹಿಮೆ ಬೇಕಾ ಸ್ವಾಮಿ? ಇದಕ್ಕಿಂತ ಮಹಿಮೆ ಬೇಕಾ? ಹೌದು ಹೌದು, ಇದು ದೇವರ ಬಲ, ಇದು ದೇವರ ಬಲ, ಇದು ಕರ್ತನ ಬಲ, ಕರ್ತನ ಶಕ್ತಿ, ಕರ್ತನ ಸಾಮರ್ಥ್ಯ. ಇದು ಮಹಿಮೆ ಅಲ್ಲ. ಯಾವುದು? ಈ ಹೊಗೆ ಬಂದಿದ್ದು, ಗುಡುಗು ಹೊಡೆದಿದ್ದು, ಮಿಂಚು ಬಂದಿದ್ದು, ಇದು ಮಹಿಮೆ ಅಲ್ಲ. ಇದು ಆತನ ಸಾಮರ್ಥ್ಯ, ಆತನ ಶಕ್ತಿ, ಆತನ ಯಥಾರ್ಥತೆ. ಆತನ ಬಂದರಂಗೆ ಆಗುತ್ತದೆ. ಆತನ ಬಂದರೆ ಹಂಗೆ ಆಗುತ್ತದೆ. ಮೊನ್ನೆ ನಾ ಒಂದು 4 ಯವನಸ್ಥರನ್ನ ನಾನು ಹೊರಗಡೆ ಕರ್ಕೊಂಡು ಹೋದೆ. ನನ್ನ ಕಾರು ಟೈರ್ ಮೇಲೆ ಹಿಂಗೆ ಇಷ್ಟಿತ್ತು, ಟೈರ್ಗೂ ಹಿಂಗಿಷ್ಟು ಗ್ಯಾಪ್ ಇತ್ತು. ಒಬ್ಬ ಕೂತದ ಹಿಂಗೆ ಬಂತು, ಇನ್ನೊಬ್ಬ ಕೂತ ಹಿಂಗೆ ಬಂತು, ಇನ್ನೊಬ್ಬ ಕೂತ ಹಿಂಗೆ ಬಂತು, ನಾವೆಲ್ಲರೂ ಕೂತದ ಹಿಂಗೆ ಬಂದ್ಬಿಡ್ತು. ಅದು ನಮ್ಮ ಸಾಮರ್ಥ್ಯ. ಅದು ನಾವು ಬಂದರೆ ಕಾರ್ ಹೈಟು ಕಮ್ಮಿ ಆಗುತ್ತೆ. ಕರ್ತನ ಬಂದರೆ ಹೊಗೆ ಹತ್ಕೊಳ್ತದೆ, ಮಿಂಚು ಹೊಡಿತದೆ. ಇದು ಆತನ ಸಾಮರ್ಥ್ಯ, ಶಕ್ತಿ. ಆದರೆ ಆತನ ಮಹಿಮೆ ಬೇರೆ. ಇವನು ಮೋಸ ಕೇಳ್ತಾ ಇದ್ದಾನೆ, ನಿನ್ನ ಮಹಿಮೆಯನ್ನು ತೋರಿಸು ಅಂದಾಗ ಕರ್ತನು ಬಾ ಮಹಿಮೆನ ತೋರಿಸ್ತೀನಿ ಅಂದಾಗ ಮಹಿಮೆ ಬೇರೆ ಥರ ಇರ್ತದೆ. ಅಂತಂದರೆ ಮಹಿಮೆ ಆಗಿಲ್ಲ. ಕರ್ತನ ಇಳಿದು ಬರ್ತಾ ಇದ್ದಾನೆ, ಮೋಸ ವೆಯ್ಟ್ ಮಾಡ್ತಾ ಇದ್ದಾನೆ. ಕರ್ತನ ಹಾದು ಹೋಗುವಾಗ ಅಲ್ಲಿ ಒಂದು ಶಬ್ದ ಕೇಳ್ತಾ ಇದೆ, ಆತನು ಕನಿಕರವು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳಂತ ದೇವರ. ಆತನ ಕನಿಕರವು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು. ಯಪ್ಪ, ಹಾಗಾದರೆ ಮಹಿಮೆ ಅನ್ನುವುದು ಇದು ಅಲ್ವಾ? ನೋ 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 ನೋ, ಇದು ಸಾಮರ್ಥ್ಯ. ಈ ಹೊಗೆ ಉರಿಯುವುದು, ಬೆಟ್ಟ ಒಡಕೊಂಡು ಹೋಗುವುದು, ಇದು ಸಾಮರ್ಥ್ಯ. ಮಹಿಮೆ ಏನು ಗೊತ್ತಾ? ನೀನು ಹೆಂಗಿದ್ರು, ಎಂಥವನಾಗಿದ್ರು, ಆತನ ಮುಂದೆ ಎಷ್ಟು ಚಿಕ್ಕವನಾದ್ರೂ, ಪದೇ ತಪ್ಪು ಮಾಡಿದ್ರು, ಆತನ ಪಾದಕ್ಕೆ ಶರಣಾಗುವಾಗ ನಿನ್ನ ಕನಿಕರ, ಪೂರ್ಣ ಪ್ರೀತಿ, ದೀರ್ಘ ಶಾಂತಿಯಿಂದ ನಿನ್ನ ಸೇರಿಸಿಕೊಳ್ತಾ ನೋಡ್ರಿ. ಅದು ಕರ್ತನ ಮಹಿಮೆ. ಜನಾಮನ್ ಹೇಳ್ತಾ ಇದೆಯೇ? ಆಮೆನ್. ದಟ್ ಈಸ್ ದ ಗ್ಲೋರಿ ಆಫ್ ಗಾಡ್. ಇವತ್ತು
ಕೆಲವರು ದೇವರ ಮಹಿಮೆ ನನ್ನ ಮುಖದಲ್ಲಿ ಕಾಣಿಸ್ತಾಯ್ತಾ, ದೇವರ ಮಹಿಮೆ ನನ್ನ ಮುಖದಲ್ಲಿ ಕಾಣಿಸ್ತಾಯ್ತಾ ಅಂತಂದರೆ, ದೇವರ ಮಹಿಮೆ ನಿನ್ನ ಮುಖದಲ್ಲಿ ಕಾಣಿಸಿದ್ರೆ ಹೆಂಗೆ ಕಾಣಿಸ್ಬೇಕು? ಇವ್ರು ಅನ್ಕೊಂಬಿಟ್ಟವ್ರೆ ಸೀನಾಯಿ ಬೆಟ್ಟದಲ್ಲಿ ಕಂಡಂಗೆ ಹಂಗೆ ಹೊಗೆ ನಿನ್ನ ಮುಖದ ಹೊಗೆ ಬಂದರೆ ಹೆಂಗಿರ್ತದೆ, ನಿನ್ನ ಮುಖದಿಂದ ಸಿಡಿಲು ಹೊಡೆದ್ರೆ ಹೆಂಗಿರ್ತದೆ, ನೀನು ಬಾಯಿ ತೆರೆದ್ರೆ ಅಮ್ಮ ಅಂದಾಗ ಅಂತ ತುತ್ತೂರಿ ಬಂದರೆ ಹೆಂಗಿರ್ತದೆ? ಮಹಿಮೆ ಇದಲ್ಲಮ್ಮ, ದೇವರ ಕನಿಕರ, ದೇವರ ದಯೆ, ದೇವರ ಪ್ರೀತಿ, ದೇವರ ಕ್ಷಮಿಸುವಂಥ ಗುಣ. ನಮ್ಮ ಜೀವನದಲ್ಲಿ ದೇವರ ಮಹಿಮೆ ಬರ್ತಾ ಇತ್ತಂತಂದ್ರೆ ಸಿಡಿಲು ಹೊಡೆಯಲ್ಲ, ನಮ್ಮಲ್ಲಿ ದೇವರ ಕನಿಕರ. ಹಲ್ಲೆಲೂಯಾ. ಆತನ ಮಹಿಮೆ ಏನು ಕೇಳ್ತಾ ಇದೆ? ಆತನ ಮಹಿಮೆ ಏನಂತ ಗೊತ್ತಾ? ನಿನ್ನನ್ನು ಇನ್ನೂ ಉಳಿಸಿದಾನ್ ನೋಡು, ನಿನ್ನ ಇನ್ನೂ ಕ್ಷಮಿಸ್ತಾನ್ ನೋಡು, ಇನ್ನೂ ನಿನ್ನ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾ ಇದ್ದಾನೆ ನೋಡು, ನಿನ್ನನ್ನು ಇನ್ನೂ ಸಗಿಸಿಕೊಂಡಿದ್ದಾನೆ ನೋಡು, ನಿನ್ನನ್ನು ಇನ್ನೂ ತಳ್ಳಿ ಬಿಡಲಿಲ್ಲ ನೋಡು. ಅದು ಮಹಿಮೆ. ಓದುವ 34ನೇ ಅಧ್ಯಾಯ, ವಿಮೋಚನ ಕಾಂಡ 34ನೇ ಅಧ್ಯಾಯ 5, 6 ವಚನ, 6, 7ನೇ ವಚನ ಕೂಡ ಓದಿಕೊಳ್ಳುವ. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಅಪ್ಪ ಆಮೆ ಅಲ್ಲಿ ಯಾರೋ ಒಬ್ರು ಓಡ್ ಬನ್ನಿ ಅಲ್ಲಿ ಅವನ ಹತ್ತಿರ ಹೆಂಗೆ ಬರ್ರಿ ಸಾರಿಲಿ, ನಾನು ಅಲ್ಲಿದ್ದೀನಿ, ಅದಕ್ಕೋಸ್ಕರನೇ ಎಷ್ಟು ಖುಷಿಯಾಗಿದ್ದೀನಿ. ನೀವು ಇಲ್ಲಿದ್ದೀರ ಗೊತ್ತಿಲ್ಲ ನೋಡ್ರಿ. ಮಾತಾಡಿದ್ರೆ ಜನ ಅಯ್ಯೋ ಸತ್ತೋಗ್ಬಿಡ್ತೀವಿ ಮಾತಾಡಬೇಡ ಅಂತ ಹೇಳಿ ಅಂತವ್ರೆ. ತುತ್ತೂರಿ ಶಬ್ದ, ಗುಡುಗು ಮಿಂಚು, ಬೆಂಕಿ ಹತ್ಕೊಂಡು ಉರಿತದ ಹೊಗೆ, ಅದು ಆತನ ಸಾಮರ್ಥ್ಯ. ಅಂಥ ದೇವರು ಅವನ ಆತನ ಹತ್ರ ಹೋಗಿ ಕೇಳ್ತಾ ಇದ್ದಾನೆ, ಮೋಸೆ ನೀನೇ ಮೋಸೆಯಿಂದ ಅಟ್ಕೋ, ಹಂಗೆ ಆಗ್ಬಿಡು. ಹಲ್ಲೆಲೂಯಾ. ಅವ್ರು ಒಂದು ಮದುವೆ ಮಾಡು ಸಾಕು. ಮೋಸೆ ಅಲ್ವೇ, ಮೋಸೆ ನಮ್ಮ ಮಹಿಮೆ ತೋರಿಸಂದಾಗ ಅಂಥ ದೇವರು ಬೈಬಲ್ ಹೇಳ್ತಾ ಇತ್ತೆ, ಅವನ ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈ ಹಾಕಿ ಏನು ಹೇಳ್ತಾ ಇದ್ದಾರೆ ಪಲ್ವದು ಓದಿ. ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಯೆಹೋವನು ಎಂಬ ನಾಮವನ್ನು, ಅಂದರೆ ಆ ನಾಮದ ಮಹಿಮೆಯನ್ನು ಪ್ರಕಟಿಸಿದನು. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ, ನೀನು ಹೇಳಿ, ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನ, ಅವನ ಹತ್ತಿರ ನಿಂತು ಅವನ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ ಯೆಹೋವ ಕನಿಕರವು ದಯೆಯುಳ್ಳ ದೇವರು, ಯೆಹೋವ ಕನಿಕರವು ದಯೆಯುಳ್ಳಂತ ದೇವರು, ದೀರ್ಘಶಾಂತನು. ಕರಗಳ ತಟ್ರಿ. ಯೆಹೋವ ಆತನ ಮುಂದೆ ಹೋಗಿ ನಿಂತ್ಕೊಳ್ಳುತ್ತಾ, ಯೆಹೋವ ಕನಿಕರವು ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳ ದೇವರು. ಆಮೆ ಹಲ್ಲೆಲೂಯಾ. ಕೆಳಗಡೆಯಿಂದ ಯಾರಾದರೂ ವಿಡಿಯೋ ಮಾಡಿದ್ರೆ ಹೆಂಗಿರ್ತದೆ? ಯಪ್ಪ 20ನೇ ಅಧ್ಯಾಯದಲ್ಲಿ ಮಾತಾಡಿದ್ರೆ ಬೆಟ್ಟ ಟೆಂಪ್ರೇಚರ್ ತಡೆಯೋಕ್ಕಾಗಲಿಲ್ಲ. ಬೆಟ್ಟ ಏನಾಯಿತು? ಟೆಂಪ್ರೇಚರ್ ತಡೆಯೋಕ್ಕಾಗಲ್ಲ, ಹೊಗೆ ಹತ್ಕೊಳ್ತಾ ಐತೆ. ನೀವು ಗೂಗಲಲ್ಲಿ ನೋಡಿ, ಆ ಬೆಟ್ಟ ಸುಟ್ಟು ಹೋಗಿರುವುದು ಅರ್ಧ ಭಾಗ ಮೇಲ್ಗಡೆ, ಅರ್ಧ ಭಾಗ ಬೆಟ್ಟನೇ ಸುಟ್ಟು ಕರ್ರಿಗಾಗಿರುವಂಥ ಒಂದು ಫೋಟೋ ನೀವು ಇವಾಗಲೂ ಗೂಗಲ್ ನೋಡ್ಬೋದು. ಸೌದಿ ಅರೇಬಿಯಾದಲ್ಲಿ ಇದೆ. ಆ ಬೆಟ್ಟನೇ ಸುಟ್ಟೋಯ್ತು. ಕಾರಣ ಏನು ಗೊತ್ತಾ? ಟೆಂಪ್ರೇಚರ್ ತಡೆಯೋಕ್ಕಾಗದೆ ಸುಟ್ಟೋಯ್ತು ಬೆಟ್ಟ. ಹಲೋ, ಟೆಂಪ್ರೇಚರ್ ತಡೆಯೋಕ್ಕಾಗದೆ ಸುಟ್ಟೋಯ್ತು. ಯಾವುದು? ಬೆಟ್ಟ. ಇವತ್ತು ಕೆಲವರು ದೇವರು ನನ್ನ ಜೊತೆ ಮಾತಾಡಲಿ ರೇ ಅಂತ,
ಆಲ್ರೆಡಿ ನಾವು ಕರ್ರಗಿದ್ದೀವಿ, ಸುಟ್ಟೋದಂಗೆ ಇದ್ದೀವಿ. ಇನ್ನು ಸುಟ್ಟೋದ್ರೆ ಹೆಂಗಿರುತ್ತೆ? ಚೆನ್ನಾಗಿರಲ್ವಲ್ಲ? ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಅಂಥ ದೇವರು ಬಂದು ನಿಂತ್ಕೊಂಡು, ಯೆಹೋವ ಕನಿಕರವು ದಯೆಯುಳ್ಳಂಥ ದೇವ, ದೀರ್ಘ ಶಾಂತಿಯು ಪ್ರೀತಿಯು ನಂಬಿಕೆಯೂ ಉಳ್ಳ ದೇವರು. ಹಂಗೆ ಆಗ್ಬಿಡಪ್ಪ ಸ್ವಾಮಿ. ಅಲ್ಲಿ ನಮಗೆ ಎಂಥ ವಾಕ್ಯ ಇಟ್ಟವನು ನೋಡ್ರಿ, ಎಂಥ ಒಂದು ವಾಗ್ದಾನ ಇಟ್ಟವನು ನೋಡ್ರಿ. ವಚನ ಹಾಗೆ ಮುಂದೆ ಓದುವ, 7ನೇ ವಚನ ಓದುವ. ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಯಪ್ಪ, ದೇವರನ್ನ ನೆನೆ, ದೇವರನ್ನ ಆರಾಧಿಸು, ಭಕ್ತಿಯಾಗಿ ಇರು. ಪ್ರಾರ್ಥನೆಗೆ ಬಾ. ಈ ಬೀಡಿ ಸಿಗರೆಟ್ಲ ಬಾಯಲ್ಲಿ ಇಡಬೇಡ, ಚಾರ ಎಲ್ಲ ಕುಡಿದು ಸಾಯ್ಬೇಡ. ದೇವರ ಹತ್ರ ಬಾ, ಆರಾಧನೆ ಮಾಡು ಅಂತಂದ್ರೆ ಕೆಲವರಿಗೆ ಆಗ್ತಾ ಇಲ್ಲ. ನೋಡ್ತಾರಂತೆ, ಇವಾಗ ಕಣ್ಣಿದೆ ನೋಡು. ಆದರೆ ಯಾಕೆ ಗೊತ್ತಾ? ನೀನು ಮಾತ್ರ ದಯೆ ಹೊಂದ್ಬಿಟ್ರೆ ಆ ದಯೆ ನಿನ್ನಲ್ಲೇ ನಿಂತ್ಕೊಳ್ಳಲ್ಲ, ಸಾವಿರಾರು ತಲೆಮಾರಿಗಳು ದಯೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದು ಕಡೆ ಸೇವೆಗೆ ಹೋಗುವಾಗ ಅಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸ್ತೀವಿ. ಪ್ರಯಾಣದಲ್ಲಿ ಕಷ್ಟ ಇರ್ತದೆ, ಮೈ ಕೈ ನೋವು ಬರ್ತದೆ, ಕೆಲವು ಸಮಯ ಒಳ್ಳೆ ಊಟ ಸಿಗಲ್ಲ, ನಿದ್ದೆ ಸಿಗಲ್ಲ, ಮತ್ತು ಕಾಸು ಜಾಸ್ತಿ ಖರ್ಚಾಗುತ್ತದೆ. ಆದರೆ ಅದೆಲ್ಲ ಆಗುವಾಗ ನಾನು ಪ್ರಾರ್ಥನೆ ಮಾಡೋದುಂಟು, ದೇವರೇ ಇದೆಲ್ಲ ನಿನಗೋಸ್ಕರ ನಾನು ಸಗಿಸ್ತಾ ಇದ್ದೀನಿ, ನಿನ್ನ ಸೇವೆಗೋಸ್ಕರ. ನೀನು ನನಗೆ ಇದರಿಗೆ ಪ್ರತಿಫಲ ಕೊಡುವುದಾಗಿದ್ದರೆ ನನ್ನ ಮಕ್ಕಳಿಗೆ ಅದನ್ನು ಕೊಟ್ಟುಬಿಡಿ. ನಾನು ನಿನ್ನ ಬಳಿಯಲ್ಲಿ ನಿನ್ನನ್ನು ಸೇವಿಸಿರುವಂಥ ಸೇವೆಯ ದಯೆ ನನ್ನ ಮಕ್ಕಳ ಮೇಲೆ ಇರಲಿ. ನನ್ನ ಮಕ್ಕಳಿಗೆ ನಾನು ಒಂದು ದಿನ ಕೂಡ ಅವರ ಅಭಿವೃದ್ಧಿಗೋಸ್ಕರವಾಗಿ ನಾನು ಏನು ಮಾಡ್ದಂಗೆ ನನಗೆ ಜ್ಞಾಪಕ ಇಲ್ಲ. ಜೋಶುವ ಕಾರ್ ಡ್ರೈವಿಂಗ್ ಮಾಡ್ತಾವನೆ, ಇವಾಗ ಎಲ್ಲ ಕಾರ್ ಓಡಿಸ್ತಾವನೆ. ನಾನು ಕಲ್ತ್ಕೊಡ್ಲೇ ಇಲ್ಲ. ಕಲ್ತ್ಕೊಟ್ಟಿದ್ದು ಯಾರು ಕೂಡ ನಮ್ಮ ಸ್ಯಾಮ್ಸಂಗ್ ಶ್ರೀನಿವಾಸ್ ಬ್ರದರ್ ಮಗ ಕಲ್ತ್ಕೊಟ್ಟಿದ್ದು ಡ್ರೈವಿಂಗ್ ಅವನಿಗೆ. ಹೌದು ತಾನೆ? ಇವನು ಕಲ್ತಿದೆ ಗೊತ್ತಿಲ್ಲ, ಅವ್ನು ಕಳಿಸಿದೆ ನಮ್ಗೆ ಗೊತ್ತಿಲ್ಲ. ಅವನು ಕಳಿಸ್ಕೊಟ್ಟ, ಇವತ್ತು ಕಾರ್ ಓಡಿಸ್ತಾವ. ಇವರಿಗೆ ಕಂಪ್ಯೂಟರ್ A to Z ಏನು ಕಳಿಸ್ಕೊಡ್ಲಿಲ್ಲ ನಾವು. ಬಟ್ ಆದರೆ ಏನಂತಂದರೆ, ನನ್ನ ಮೇಲೆ ಇಳಿಯುವ ದೇವರ ದಯೆ ಅದು ನನ್ನೊಂದಿಗೆ ನಿಲ್ಲಲ್ಲ, ನನ್ನ ಮಕ್ಕಳಿಗೆ ಅದು ಆಸ್ತಿಯಾಗಿ ಹರಿದು ಹೋಗುತ್ತಾ ಇರ್ತದೆ. ನೀನು ಹೊಂದುವ ದಯೆ ನಿನ್ನ ಮೇಲೆ ನಿಂತೋಗಲ್ಲ, ಅದು ನಿನ್ನ ನಂತರ ಮಕ್ಕಳ ಮೇಲೆ, ಸಂತಾನದ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಮ್ಮ ಮಂಜನ ಮಗ ಚಿಕ್ಕವನಿದಾನಲ್ಲ, ಎಲ್ಲರ ಹತ್ರ ಧೈರ್ಯವಾಗಿ ಮಾತಾಡ್ತಾನೆ. ನನ್ನ ಹತ್ರ ಪರಿಪ ಪ್ರೈಸಲಾಡ್ ಪರಿಪ, ಬೈಬಲ್ ಕೊಡಿ ಪರಿಪ, ನಾನು ಎತ್ಕೊಂಡ್ಬರ್ತೀನಿ, ಎಲ್ಲರ ಜೊತೆ ಮಾತಾಡ್ತಾನೆ. ಅದು ಹೆಂಗೆ ಈ ಚಿಕ್ಕ ವಯಸ್ಸಿನಲ್ಲಿ ಹೆಂಗಂದ್ರೆ ಅದು ನನ್ನ ಮಗು ಅಲ್ವೇ? ಇಲ್ಲ 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 ಇಲ್ಲ, ಅದಕ್ಕಾಗಿ ಅಲ್ಲ. ನೀನು ಇವು ರಾತ್ರಿ ಹೋಗಿ ಅಲ್ಲಿ ತಿರುಗಾಡಿ ತರಕಾರಿ ತಗೊಳ್ಳೋದು, ಈರುಳ್ಳಿ ತಗೊಳ್ಳೋದು, ಅದು ತಗೊಳ್ಳೋದು, ಮೊಟ್ಟೆ ತಗೊಳ್ಳೋದು, ಅಡುಗೆ ಮಾಡುವುದು, ಪಾತ್ರೆ ತೊಳೆಯೋದು, ಆಮೇಲೆ ಅಲ್ಲಿಗೆ ಸೇವೆಗೆ ಹೋಗೋದು, ಇಲ್ಲಿ ಸೇವೆಗೆ ಬರೋದು, ಕರ್ತನ ಆಲಯದಲ್ಲಿ ಕಸ ಎತ್ತುವ ಕೆಲಸ ಮಾಡೋದು, ಇದೆಲ್ಲಕ್ಕೂ ದೇವರ ದಯೆ ಬರುತ್ತೆ ನೋಡಿ. ಆ ದಯೆ ಸಂತಾನದ ಮೇಲೆ ಹರಿದು ಹೋಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೋಲಿಸಿ ಮಾತಾಡ್ತಾ ಇಲ್ಲ. ನಮ್ಮ ಸಭೆ ಬೇರೆ ಸಭೆಗಳಿಗಿಂತ ನಮ್ಮ ಸಭೆ ಬೆಳೀತಾನಿತ್ತು. ಸೇವೆಯಲ್ಲಿ, ಅಭಿಷೇಕದಲ್ಲಿ, ವರಗಳಲ್ಲಿ, ಆಶೀರ್ವಾದದಲ್ಲಿಯೂ ಕೂಡ. ಆಮೇಲೆ
ಆದರೆ ನಮ್ಮ ಜನಕ್ಕೆ ತೃಪ್ತಿ ಆಗಲ್ಲ, ಅದೇ ಪ್ರಾಬ್ಲಮ್. ಕೆಲವರಿಗೆ ಹೊಟ್ಟೆ ಬಟ್ಟನ್ನ ಒಡಕೊಂಡು ಈಚೆ ಬಂದ್ರೂ ತೃಪ್ತಿ ಆಗಲ್ಲ. ಅದೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ, ಆಮೇಲೆ ನಾನು ಸೇವೆಗೆ ಬಂದಾಗ ಮೀಡಿಯಮ್ ಸೈಜ್ ಶರ್ಟ್ ಹಾಕಿದೆ, ಆಮೇಲೆ ಲಾರ್ಜ್ ಹಾಕಿದೆ, ಆಮೇಲೆ ಎಕ್ಸೆಲ್ ಹಾಕಿದೆ, ಆಮೇಲೆ ಡಬಲ್ ಎಕ್ಸೆಲ್ ಹಾಕಿದೆ, ಇವಾಗ ಡ್ರಿಬಲ್ ಎಕ್ಸೆಲ್ ಹಾಕಿದೆ. ಅದು ಹಂಗೆ ಒಡಕೊಂಡು ಬಂದರೂ ನಾವೇನಾಗಲ್ಲ, ತೃಪ್ತಿ ಆಗಲ್ಲ. ಆದರೆ ಬೇರೆ ನಾವು ಕಡೆ ನೋಡಿದ್ದು ಹೇಳ್ತಾ ಇದ್ದೇನೆ, ಅಲ್ಲಿರುವ ಆಶೀರ್ವಾದನೆ ಬೇರೆ, ಇಲ್ಲಿ ಈ ಸಭೆಯಲ್ಲಿರುವ ಒಂದು ಆಶೀರ್ವಾದನೆ ಬೇರೆ. ಅಲ್ಲಿ ಬೆಳೆಯುವುದೇ ಬೇರೆ, ಇಲ್ಲಿ ಬೆಳೆಯುವುದೇ ಬೇರೆ. ನಾನು ಯಾರು ಹೋಲಿಸಿ ಹೇಳ್ತಾ ಇಲ್ಲ, ಆದರೆ ನಮ್ಮ ಸಭೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವತ್ತು ನಡ್ಕೊಂಡು ಬಂದವನು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾನೆ, 10-20 ವರ್ಷ ಆದರೂ ಸರಿ. ಆದರೆ ಇಲ್ಲಿ ಚಪ್ಪಲಿ ಇಲ್ಲದೆ ನಡ್ಕೊಂಡು ಬಂದವರು ಇವತ್ತು ಬೈಕಲ್ಲಿ, ಕಾರಲ್ಲಿ ಆಶೀರ್ವಾದವಾಗಿ ಬರ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಕಾರಣ ಏನು ಗೊತ್ತಾ? ಹಂಗೆಲ್ಲ ಏನಿಲ್ಲ. ನಮ್ಮ ಸಭೆಯನ್ನು ನಾವು ನಡೆಸುವ ವಿಧಾನ ಹಾಗೆ. ದೇವರ ಕೃಪೆಯನ್ನು, ದಯೆಯನ್ನು ಹೊಂದುವುದಕ್ಕೆ ಯೋಗ್ಯವಾದಂಥ ಮಾರ್ಗ. ಇಲ್ಲಿ ಯಾರಿಗಾದ್ರೂ ಶ್ರೀಮಂತರಂದ್ರೆ ಹಾರ ಹಾಕೋದು, ಬಡವರಂದ್ರೆ ಕೆಳಗಡೆ ಕುಂಡ್ರಿಸೋದು, ಹಂಗೇನಾದ್ರೂ ಇದೆಯಾ? ಇಲ್ಲಿ ಅವು ಇಲ್ಲವೇ ಇಲ್ಲ. ಎಲ್ಲರೂ ಎಲ್ಲ ಮಾಡಬೇಕು, ಎಲ್ಲರೂ ಎಲ್ಲ ಮಾಡಬೇಕು, ಮಾಡ್ತಾರೆ. ಸೊ ಎಲ್ಲರನ್ನ ದೇವರ ದಯೆಯನ್ನು ಹೊಂದುವುದಕ್ಕೆ ಯೋಗ್ಯರಾಗಿ ಆದರೆ ಕೆಲವರು ಮಾಡಲ್ಲ, ಕೆಲವರು ಕೆಳಗಡೆ ಹೋಗ್ತಾನೆ ಇರ್ತಾರೆ. ಕಾರಣ ಏನಂತಂದರೆ ದೇವರ ದಯೆಯನ್ನು ಹೊಂದಲ್ಲ. ಅದರ ನಿಜ ಹೇಳ್ತೀನಿ ಕೇಳಿ, ನೀವು ದೇವರ ದಯೆಯನ್ನು ಹೊಂದುವುದಾದರೆ, ಕೆಲವು ತಂದೆ ತಾಯಿಗಳಿಗೆ ಏನು ಬರಲ್ಲ, ಇಸೆಟ್ಟು ಬರಲ್ಲ. ಇನ್ನು ಯಾಕೆ ಕೆಲವು ವಿಶ್ವಾಸಿಗಳಿಗೇನೆ ಈ ಚರ್ಚ್ ಒಳಗಡೆ ಬರುವಾಗ ಏನು ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ಅವರೇ ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತಂದ್ರೆ, ಕಂಪ್ಯೂಟರ್ ಹೆಸರು ಕೂಡ ಗೊತ್ತಿಲ್ಲ. ಈಗ ಕಂಪ್ಯೂಟರ್ಲಿ ಡ್ಯಾನ್ಸ್ ಮಾಡ್ತಾರೆ, ಕಂಪ್ಯೂಟರ್ ಮುಂದೆ, ಕಂಪ್ಯೂಟರ್ ಮೇಲೆ ಅಲ್ಲ, ಮೇಲೆ ಆದರೆ ಹೊಡೆದೋಗ್ತದ. ನಿಜ ತಾನೆ? ನಮ್ಮ ಸಭೆಯಲ್ಲಿ ಮಾತ್ರ ನಾನು ನೋಡಿರೋದು, ಕಾರ್ ಓಡಿಸೋಕ್ಕೆ ಬರಲ್ಲ, ಕಾರ್ ತಗೊಳ್ತಾರೆ. ಸದ್ಯ ದೇವರು ಉಳಿಸೋರು ನೋಡ್ರು, ನಿನ್ನನ್ನಲ್ಲ, ರೋಡಲ್ಲಿ ಹೋಗೋರನ್ನ. ಒಂದ ಎರಡ, ನಾನು ಎಷ್ಟು ವರ್ಷಲಿಲ್ಲ. ಈ ರಾಜ್ ಕಾರ್ ತಗೊಳ್ಳುವಾಗ ಡ್ರೈವಿಂಗ್ಗೆ ಗೊತ್ತಿಲ್ಲ. ಅದು ಯಾವ ಧೈರ್ಯದಲ್ಲಿ ತಗೊಳ್ತೀರೋ ಸ್ವಾಮಿಗಳ, ದೇವರಿಗೆ ಗೊತ್ತು. ಈ ಆನಂದ ಕಾರ್ ತಗೊಳ್ಳೋಕೆ ಡ್ರೈವಿಂಗ್ಗೆ ಗೊತ್ತಿಲ್ಲ. ಈಗ ಒಬ್ಬ ಬುಕ್ ಮಾಡೋವನೆ ಏನು ಪ್ಲಾನಲ್ಲಿ ಇದಾನೋ ಗೊತ್ತಿಲ್ಲ. ಆದರೆ ಏನಂತಂದರೆ ನಾಲೆಜ್. ಇಂಗ್ಲೀಷ್ ಸುಟ್ಟು ಹಾಕಿದ್ರೆ ಬರಲ್ಲ, ಇಲ್ಲಿ ಬಂದ ಮೇಲೆ ನಾಲೆಜ್, ವಿದ್ಯೆ ಬರಲ್ಲ, ನಾಲೆಜ್, ಆಶೀರ್ವಾದ, ನಾಲೆಜ್. ಕಾರಣ ಏನು ಗೊತ್ತಾ? ದೇವರ ದಯೆಯನ್ನು ಹೊಂದುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅವ್ರನ್ನ ನಡೆಸುವಂತ. ಸುಮ್ಮನೆ ಕதை ಬಿಡ್ತಾ ಇಲ್ಲ. ದೇವರ ವಾಕ್ಯವನ್ನ ಉಪದೇಶ ಮಾಡುವುದಕ್ಕೆ ಕಾರಣ ನೀನು ಹೀಗೆ ಬದಲಾಗಬೇಕನ್ನುವುದಕ್ಕೋಸ್ಕರವಾಗಿ. ಆ ದೇವರ ದಯೆಯನ್ನು ಹೊಂದತಕ್ಕಂಥ ರೀತಿಯಲ್ಲಿ ಸಭೆಯನ್ನು ನಡೆಸ್ಕೊಂಡು ಹೋಗು. ಆಮೇಲೆ ಅದು ನಿನ್ನ ಮೇಲೆ ಬರುವಾಗ ನೀನು ಬೆಳೆಯುತ್ತಿ, ನಿನ್ನ ಮೇಲೆ ಬಂದಾಗ ನಿನ್ನೊಂದಿಗೆ ನಿಲ್ಲಲ್ಲ, ಅದು ನಿನ್ನ ಸಂತಾನದ ಮೇಲೆ ಹರಿದು ಬರುವಂಥದ್ದಾಗಿರೋದು. ಸಾವಿರ ತಲೆಮಾರಿಗೂ ದಯೆ ತೋರಿಸುವವನು. ಮುಂದೆ ಓದಿಕೊಳ್ಳುವ. ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವವನು. ಏನ್ ಹೇಳಿ? ದೋಷ, ಇಡ್ಲಿ, ನಾನು ಹಂಗೆ ಓದ್. ದೋಷ, ಅಪರಾಧ, ಪಾಪಗಳನ್ನು ಕ್ಷಮಿಸ. ಹಾಗಾದರೆ ಪಾಪ ಅಂತ ಒಂದಿದೆ, ಅಪರಾಧ ಅಂತ ಒಂದಿದೆ, ದೋಷ ಅಂತ ಒಂದಿದೆ. ಏನು ಸರ್ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ಈ ಮೆಸೇಜ್ ಮತ್ತೆ ಇನ್ನೊಂದು ತಿಂಗಳು ಏನು ಮಾಡಿಬಿಡ್ತದೆ, ಮುಂದಕ್ಕೆ ಬಂದ್ಬಿಡ್ತದೆ. ದೋಷ ಅನ್ನುವುದು ನೀನು ಮಾಡಿರುವುದು ಮಾತ್ರ, ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲ ಮಾಡಿರುವುದು ದೋಷ. ಹಲ್ಲೆಲೂಯಾ.
ದೋಷ ಯಾವುದು? ನೀನು, ನಿಮ್ಮ ತಾತ, ನಿಮ್ಮ ಪಿತೃಗಳೆಲ್ಲ ಮಾಡಿದ ದೋಷ. ಅಪರಾಧ ಹೌದು ಹೇಳಿ? ಅಪರಾಧ ಯಾವುದು? ಈ ದೋಷಕ್ಕೆ ನೆಕ್ಸ್ಟ್ ಲೈನ್ ಇರುವುದು ಅಪರಾಧ. ಮಾಡಬಾರದಂತ ಮೀರುವುದು ಯಾವುದು ಹೇಳಿ? ಅದಕ್ಕೆ ಹೆಸರೇನೇಳಿ? ಮೀರುವುದು. ಮಾಡಬಾರದು ಅದರ ಮಾಡುವುದು. ಓವರ್ ಕ್ರಾಸಿಂಗ್ ದ ಲಾ ಆಫ್ ಗಾಡ್. ದೇವರ ನಿಯಮವನ್ನು ಬಿಟ್ಟು ಬೇರೆ ಮಾಡಿಕೊಳ್ಳುವುದು ಅಂತಾನೆ ಅಲ್ವೇ ದೇವರು? ಕೆಲವರು ದೇವ ಮಕ್ಕಳು ಮೀರಿ ಹೋಗ್ತಾರೆ. ಅವ್ರಿಗೆ ಗೊತ್ತು ಇದು ತಪ್ಪು, ಇದು ಪಾಪ ಅಂತ ಗೊತ್ತು, ಅದರ ಮೀರುತ್ತಾರೆ. ಸೊ ದೋಷ, ಅಪರಾಧ. ಆಮೇಲೆ ಪಾಪ ಯಾವುದು? ಆತ್ಮದಲ್ಲಿ ಬಲ ಇಲ್ಲದೆ ಇರುವುದರಿಂದ ಮಾಂಸ ಕೊಡುವಂಥ ಕಾಟನೇ ಪಾಪ. ಆದರೆ ದೋಷ, ಅಪರಾಧ, ಪಾಪಗಳನ್ನು ಕ್ಷಮಿಸುವವನ ಕರಗಳ ತಟ್ಟಿ ಕಥ ನಾಮಕ್ಕೆ ಮಹಿಮೆ. ಇನ್ನು ಸಾಕಾಗಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೋಷ ಇದ್ದೀರಾ? ನಿದ್ದೆ ಮಾಡ್ಬೋಡ್ರ ಇವತ್ತಾನೆ. ದೋಷ, ಅಪರಾಧ, ಪಾಪಗಳನ್ನು ಕ್ಷಮಿಸುವವನು. ನೀನು ಯಾವಾಗ ಕ್ಷಮಿಸ್ತೀಯಲ್ಲ, ಜಾಸ್ತಿ ಕ್ಷಮಿಸ್ತೀಯಲ್ಲ, ನಿನ್ನಲ್ಲಿ ಕರ್ತನ ಸ್ವಭಾವ ಹೆಚ್ಚಾಗ್ತಾ ಇರ್ತದೆ. ಆಮೇಲೆ ನಾ ಮನ್ನಿಕೆ ಮಟ್ಟೆ ನೀ ಮನ್ನಿಕೆ ಆದೆ. ಹಲ್ಲೆಲೂಯಾ. ದೋಷ, ಅಪರಾಧ, ಪಾಪಗಳನ್ನು ಕ್ಷಮಿಸ. ನಾವು ಕರ್ತನ ಬಳಿಗೆ ಬರುವಾಗ ಫುಲ್ ಕೋಪದಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಫುಲ್ ಕೋಪದಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಆದರೆ ಅಲ್ಲಿಂದ ಬರುವಾಗ, ಕೆಟ್ಟ ಕುಮಾರನು ಬರುವಾಗ ತಂದೆ ಹೇಗೆ ದೂರದಿಂದ ನೋಡಿ ಅವನ ಮೇಲೆ ಕನಿಕರ ಪಟ್ಟಿ ಓಡಿ ಹೋದನು, ನಿನ್ನ ಆಲಯದ ಒಳಗಡೆ ಕಾಲಿಡುವ ಆಗಲೇ ನಿನ್ನ ದೋಷ, ಅಪರಾಧ, ಪಾಪಗಳನ್ನು ಕ್ಷಮಿಸೋನಾಗಿರುತ್ತೆ. ಸಾಂಗ್ ಕೊಡುದು, ನೆತ್ತಿ ಕೊಡ್ತಕ್ಕ ಸಾಂಗ್ ಕೊಡುದು, ಐದು ಕೊಡ್ಕೊಂಡು ಬರೋಣ ಸಾಂಗ್. ಆಮೇಲೆ ದೋಷ, ಅಪರಾಧ, ಪಾಪಗಳು ಕ್ಷಮಿಸುವವನು. ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು. ಇಲ್ಲಿ ದೋಷವನ್ನ ಶಿಕ್ಷಿಸ್ತಾನಂತ ಬರೆದಿಲ್ಲ, ಪಾಪವನ್ನ ಶಿಕ್ಷಿಸ್ತಾನಂತ ಬರೆದಿಲ್ಲ. ಏನದು? ಅಪರಾಧ ಯಾವುದು? ನೀನು ಮೀರಿ ಇರುವುದು, ಗೊತ್ತು ಆದ್ರೂ ಮೀರಿ ಮಾಡಿರುವುದು, ನಡೆಯಬಾರ್ದು ಗೊತ್ತು ಆದ್ರೂ ನಡೆದಿರುವುದು, ಮಾಡಬಾರ್ದು ಗೊತ್ತು ಮಾಡಿರುವುದು. ಆದ್ದರಿಂದ ದೋಷ ಬಿಟ್ಬಿಟ್ಟ, ಪಾಪ ಬಿಟ್ಬಿಟ್ಟ. ಅಪರಾಧಗಳನ್ನ ಶಿಕ್ಷಿಸದೆ ಬಿಡದವನು ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. 3-4 ತಲೆಗಳವರೆಗೆ ಬರಮಾಡೋನು ಎಂಬುದೇ. ಯಾಕೆ ಬರಮಾಡ್ತಾನಂತಂದ್ರೆ, ನೀನಿಲ್ಲಿ ಬರೋ ತನಕ, ನೀನು ಆತನ ಬಳಿಯಲ್ಲಿ ಬಾರದೆ ಹೋದರೆ ನಿನ್ನ ಪಿತೃಗಳ ಅಪರಾಧಗಳನ್ನು, ದೋಷ ಫಲವನ್ನು ನೀನು ಅನುಭವಿಸಲೇಬೇಕು. ಪ್ರಿಯ ಮಕ್ಕಳೇ, ಇವತ್ತು ನಾವಿಲ್ಲಿ ಕುಳಿತಿದ್ದೀವಿ. ನಮ್ಮ ಪಿತೃಗಳಿಂದ ಬಂದಿರುವಂಥ ಪಾಪ ಶಾಪಗಳನ್ನ ನಾವು ಒತ್ತಿದರೆ ಇವತ್ತು ನಾವು ಬದುಕಿರಕ್ಕಾಗಲ್ಲ, ಯಾವಾಗಲೂ ನಾಶವಾಗಿ ಹೋಗಿರುತ್ತೆ. ಆದರೆ ನಿನ್ನನ್ನು ಆತನು ಕ್ಷಮಿಸಿರುವುದರಿಂದ, ನಿನ್ನ ಪಿತೃಗಳ ದೋಷ ಅಪರಾಧವನ್ನು ನಿನ್ನ ಮೇಲೆ ಬಾರದಂತೆ ತೆಗೆದಿರುವುದರಿಂದ, ನಿನ್ನಲ್ಲಿ ಇರುವಂಥ ನಿನ್ನ ತಂದೆ ಪಿತೃಗಳ ರಕ್ತದಲ್ಲಿ ಇರುವಂಥ ಪಾಪವನ್ನು ಕ್ಷಮಿಸಿರುವುದರಿಂದ, ತನ್ನ ಸ್ವಂತ ರಕ್ತದಿಂದ ತೊಳೆದಿರುವುದರಿಂದ ನೀನು ದೋಷಕ್ಕೆ ಗುರಿಯಾಗದೆ ದೇವರ ಕೃಪೆಗೆ ಗುರಿಯಾಗಿ ಆತನ ಸನ್ನಿಧಿಯಲ್ಲಿ ಕುಳಿತೀವಿ. ಜನಾಮನ್ ಹೇಳ್ತಾ ಇದೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಗಮನಿಸಿ, ಇಲ್ಲಿ ಮೋಸೆ ದೇವರ ನಿನ್ನ ಮಹಿಮೆಯನ್ನ
ನನಗೆ ತೋರ್ಪಡಿಸು ಅನ್ನುವಾಗ ಕರ್ತನು ತನ್ನ ಮಹಿಮೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಆಮೇಲೆ ಗಮನಿಸಿ, ಇವತ್ತಿನ ಸಂದೇಶಕ್ಕೆ ತಿರುಗಿ ಬರುವ, ನನ್ನ ನಾಮವನ್ನ ನಾನು ಪ್ರಸ್ತಾಪ ಪಡಿಸುವ ಎಲ್ಲ ಸ್ಥಳದಲ್ಲಿಯೂ ನಾನು ಬಂದು ನಿಮ್ಮನ್ನ ಆಶೀರ್ವಾದ ಯಜಮಾನನು ಹೇಳ್ತಾ ಇದೆ. ಹಲ್ಲೆಲೂಯಾ. ನೋಡಿ, ನಾವು ಆಶೀರ್ವಾದ ಹೊಂದಬೇಕಂತಂದ್ರೆ ಯಾವ ಸ್ಥಳದಲ್ಲಿ ನಾವು ದೇವರ ನಾಮವನ್ನು ಪ್ರಸ್ತಾಪ ಪಡಿಸ್ತೀವೋ, ಆಮೇಲೆ ಹಲ್ಲೆಲೂಯಾ, ನಮ್ಮನ್ನು ಪ್ರಸ್ತಾಪ ಪಡಿಸಿದ್ರೆ ಸಾಸಿವೆ ಕಾಲಷ್ಟು ಕೂಡ ಆತನು ಇಲ್ಲಿ ಬಗ್ಗಿನೂ ನೋಡಲ್ಲ. ಈಗ ನನ್ನ ಬಗ್ಗೆ ನಾನು ಯಾರು ಗೊತ್ತಾ, ನಾನು ಎಂಥವನು ಗೊತ್ತಾ, ಎಂಥ ಒಳ್ಳೆಯವನು ಗೊತ್ತಾ, ಎಂಥ ಸಂತ್ಯವತನು ಗೊತ್ತಾ, ನಾನು ನಿತ್ಯವಂತನು ಗೊತ್ತಾ ಅಂತ ಮಾತಾಡಿದ್ರೆ ದೇವ ಪ್ರಸನ್ನತೆ ಬಗ್ಗಿನೂ ನೋಡಲ್ಲ. ಇಲ್ಲಿ ಆಯ್ತು ಕಾಣಪ್ಪ, ನೀನೇ ಇದೆಯಲ್ಲ ದೊಡ್ಡವರು, ನಿಮ್ಮ ನಾನೇ ಯಾಕೆ ಅಂದ್ಬಿಡ್ತಾರೆ. ಅದಕ್ಕೆ ಅನೇಕರ ಸೇವೆಯಲ್ಲಿ ದೇವ ಪ್ರಸನ್ನತೆ ಇರಲ್ಲ. ಅನೇಕರು ಮಾಡುವಂಥ ಪ್ರಯಾಸಗಳಲ್ಲಿ ದೇವ ಪ್ರಸನ್ನತೆ ಇಲ್ಲ. ಯಾಕಂದ್ರೆ ಅವ್ರು ಮಾಡುವಂಥ ಕೆಲಸದಲ್ಲಿ ಕೂಡ ದೇವ ಪ್ರಸನ್ನತೆ ಇರಲ್ಲ. ಕಾರಣ, ದೇ ಜಸ್ಟ್ ವಾಂಟ್ ಟು ಬೋಸ್ಟ್ ದೆಮ್ಸೆಲ್ಫ್. ಅವ್ರು ಎಷ್ಟು ಒಳ್ಳೆಯವರು, ಎಷ್ಟು ಅಂತವಾರು ಅಂತ ಇರಲ್ಲ. ಒಂದು ಬಡವರಿಗೆ ಸಹಾಯ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಫೋಟೋ. ನಿನ್ನ ಹೆಸರನ್ನ ಪ್ರಸ್ತಾವ ಪಡಿಸಿದ್ರೆ ನೀನೇರಪ್ಪ, ನನಗೆ ಯಾಕಪ್ಪ, ನೀನೇ ಯಾರು ಸೂಪರ್ ಸ್ಟಾರ್, ನಾನು ಯಾಕೆ ಅಂದ್ಬಿಟ್ಟು ದೇವ್ರು ಹೋಗ್ಬಿಡ್ತಾರೆ. ಆದರೆ ಯಾವ ಸ್ಥಳದಲ್ಲಿ ಆದರೂ ಸರಿ ಆತನ ಪ್ರಸ್ತಾವ ಪಡಿಸಿದ್ರೆ, ಆತನ ಮಹಿಮೆ ಪಡಿಸಿದ್ರೆ, ನೀನೇ ಯೆಹೋವಾ ಶಮ್ಮಾ, ನಮ್ಮೊಂದಿಗೆ ಇರುವವನೇ ನಡೆಸುವೆ ನೀ ಎಂದೆಂದು ಕೊನೆವರೆಗೂ ನಡೆಸುವೆ ನೀನೇ. ಹಲೋ ಸ್ವಲ್ಪ ಇದ್ದೀರಾ? ಮತ್ತೆ ನೀವು ಹಂಗೆ ಅಂದ್ಬಿಡ್ಬೇಡಿ, ಪಾಸ್ಟ್ರು ಅಂದ್ಬಿಟ್ಟು ನೋಡ್ರಿ ಅವ್ರ ಬಗ್ಗೆನೇ ದೊಡ್ಡದಾಗಿ ಮಾತಾಡ್ತಂದು ಅನ್ಕೊಂಡ್ಬಿಡ್ಬೇಡಿ. ಅಲ್ಲಿ ನಡೆದಿರುವಂಥದ್ದನ್ನು ಹೇಳ್ತೀನಿ. ಹೊರದೇಶಕ್ಕೆ ಹೋಗಿದ್ನಲ್ಲ, ಎಲ್ಲ ದೊಡ್ಡ ದೊಡ್ಡ ಸೇವಕರುಗಳು ಕುಳಿತಿದ್ದರು. ಅವರ ಮಧ್ಯದಲ್ಲಿ ನಾನು ಮಾತಾಡಿ ಮುಗಿಸಿ ಬಂದ ಮೇಲೆ ಎಲ್ಲ ಹಿಂಗೆ ಕೂತಿದ್ರು. ಸ್ವಲ್ಪ ಹೊತ್ತು ಆದಮೇಲೆ ವಾ ಅಂತಂದರು. ಡಾನ್ ಅಂಕಲ್ ಕೇಳಿದ್ರು, ನಿನ್ನ ಬಾಯಲ್ಲಿ ಏನಿಟ್ಟಿದ್ಯಾ, ಹೆಂಗೆ ಮಾತಾಡ್ತೀಯ, ಇದೆಲ್ಲ ಹೆಂಗೆ ಬರ್ತತೆ? ಅದು ಹಂಗೆ ಬರ್ತತೆ. ಅಲ್ಲಿ ಹೋಗಿ ನಾವೆಂಥವ್ರು ಅಂತ ತೋರಿಸೋಕ್ಕೋಸ್ಕರಲ್ಲ, ಇಲ್ಲಿ ನಾವು ಏನು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದೀವೋ ಇದರಲ್ಲಿ ದೇವರ ಮಹಿಮೆನ ಕಾಣ್ತಾ ಇದ್ದೀವೋ, ಇದೇ ಮಹಿಮೆಯನ್ನು ಎಲ್ಲಿಗೋದ್ರೂ ಎಲ್ಲರೂ ನೋಡಬೇಕಪ್ಪ, ಅವರು ದೇವರ ಮಹಿಮೆನ ಕಾಣಬೇಕು ಅನ್ನುವಂತಾಗ ಅಲ್ಲಿ ದೇವರನ್ನ ಮೇಲಕ್ಕೆತ್ತುವಂಥ ಮನಸ್ಸು ದಾಗ ಇರುವುದರಿಂದ ಆ ಆಸೆಗೆ ಬಯಕೆಗೆ ಆತನ ಪ್ರಸನ್ನತೆ ಸಾಕ್ಷಿಯಾಗಿ ಬದಲಾಗತ್ತದ. ಆಮೇಲೆ ಹಲ್ಲೆಲೂಯಾ. ಜನ ಗೊತ್ತಿರ್ತಾರೆ. ಕಾರಣ ಏನಂದ್ರೆ ನಮಗೋಸ್ಕರ ಅಲ್ಲ, ಆತನು ಬಂದಿರುವುದರಿಂದ. ಇದೀರಾ? ಆಮೇಲೆ ಆತನ್ನ ನಾವು ಆಶೀರ್ವದಿಸಲ್ಪಡ್ಬೇಕಂತಂದ್ರೆ ನಾವು ಆತನ ಹೆಸರನ್ನ ಮಹಿಮೆ ಪಡಿಸ್ಬೇಕು, ಪ್ರಸ್ತಾಪ ಪಡಿಸ್ಬೇಕು. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ದೇವರ ಹೆಸರು ಪ್ರಸ್ತಾಪವಾಗುತ್ತೋ, ದೇವರ ಹೆಸರನ್ನು ಯಾರು ಪ್ರಸ್ತಾಪ ಪಡಿಸ್ತಾರೆ? ಗಬ್ರಿಯಲ್ ದೂತ ಬಂದು, ನಾವು ಇಲ್ಲಿ ಸ್ಟೇಜ್ ಮೇಲೆ ಬರಕ್ಕೆ ಮುಂಚೆ ಓಪನಿಂಗ್ ಪ್ರೇಯರ್ ಸಮಯ ನೀವೇ ತಾನೆ, ಸೈಮನ್ ಬರಕ್ಕೆ ಮುಂಚೆ ಗಬ್ರಿಯಲ್ ದೂತ ಬಂದು ರಬಕ ಅಂದ್ರ ಇಲ್ಲಿ ಅಂದ್ರ ಇಲ್ಲಲ್ಲ, ಮಿಖಾಯಿಲ್ ದೂತ ಬಂದನಾ ಸರ್, ನೀವು ನೋಡಿದ್ರ? ಇಲ್ಲಲ್ಲ, ಬರಲಿಲ್ಲಲ್ಲ, ಬಂದ್ರ?
ನೀವು ಬರೋ ದಾರಿನ ಗೇಟಲ್ಲಿ ಒಂದು ಮಿಕಾಯಿಲ್ ದೂತ ಯಾರು ನೋಡಿದ್ರಾ? ಸಂತೋಷನ ನೋಡಿದ್ರಾ? ಇಲ್ಲಲ್ಲ. ನೋಡಿದ್ರೆ ನಾವು ಅಲ್ಲೇ ಏನು ಮಾಡಿರ್ತೀವಿ, ಗಾಡಿನ ರಿವರ್ಸ್ ಆಗಿ ಅಂತ ಹೇಳಿ ಹೋಗಿರ್ತೀವಿ. ಇಲ್ಲಿ ಯಾರು ಬರಲಿಲ್ವಲ್ಲ, ಮಿಕಾಯಿಲ್ ಬರಲಿಲ್ವಲ್ಲ, ಗಬ್ರಿಯಲ್ ಬರಲಿಲ್ವಲ್ಲ, ಬಂದು ಇಲ್ಲಿ ಏನು ಮಾಡಿಲ್ಲ, ಆತನ ಹೆಸರನ್ನ ಪ್ರಸ್ತಾಪ ಪಡಿಸಲಿಲ್ವಾ? ಆತನ ಹೆಸರನ್ನ ಪ್ರಸ್ತಾಪ ಪಡಿಸೋದು ಯಾರು ಗೊತ್ತಾ? ಯಾರಲ್ಲಿ ಯೇಸುವಿನ ರಕ್ತ ಇದೆಯೋ, ಯಾರಲ್ಲಿ ಯೇಸುವಿನ ರಕ್ತ ಇದೆಯೋ, ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಾರೋ, ಯಾರು ದೇವರ ಆತ್ಮನ್ನ ಪಡ್ಕೊಂಡಿರ್ತಾರೋ, ಯಾರಲ್ಲಿ ದೇವರ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತೋ, ಅವರು ಇಲ್ಲಿ ಬಂದು ಯೇಸು 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 ಆತ ನಾಮವನ್ನು ಪ್ರಸ್ತಾಪ ಪಡಿಸುವಾಗ, ಹಲ್ಲೆಲೂಯಾ. ಯಾರು ಪ್ರಸ್ತಾಪ ಪಡಿಸ್ತಾರೆ? ಯಾರು ಪ್ರಸ್ತಾಪ ಪಡಿಸ್ತಾರೆ? ಇಲ್ಲಿ ನಾನು ಬಂದು ನಿಂತ್ಕೊಂಡು ನಾನು ಇಲ್ಲಿಂದ ಫ್ಲೈಟಲ್ಲಿ ಹೋದೆ, ಬರ್ಗರ್ ತಿಂದೆ, ಹೋದ್ವಾರ ಹೇಳಿದೆ ಬಿಡಿ, ಅಲ್ಲಿ ಬರ್ಗರ್ ತಿಂದೆ, ಫ್ಲೈಟಲ್ಲಿ ಹತ್ತಿದೆ, ಇಳಿದೆ, ಡಾನಂಗ್ಲಿಂಗ್ ಅಂದರು, ನಾನು ಕಾಫಿ ಕುಡಿದೆ, ಚಾಯ್ ಕುಡಿದೆ, ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ಸ್ತೋತ್ರ ನಾವು ಪ್ರೇಯರ್ ಮಾಡೋಣ ಅಂತಂದರೆ ದೇವರು ಹೋಗೋ ನೀನು ನಿನ್ನ ಸೇವೆನ ಅಂದ್ಬಿಡ್ತಾರೆ. ಆದರೆ ಇಲ್ಲಿ ಮೈಕ್ ಹಿಡ್ದಾಗಿಂದ ವಾಕ್ಯ ಹೇಳ್ತಾ ಇದ್ದೀವಿ, ಆರಾಧನೆಗೆ ಹೋಗ್ತಾ ಇದ್ದೀವಿ. ಕಾರಣ ಏನು? ಆತನ ನಾಮ ಅದಕ್ಕೆ ಯೋಗ್ಯವಾದಂಥ ನಾಮ. ಇದೀರಾ? ನೀನು ಪ್ರಸ್ತಾವ ಪಡಿಸಿ ನೋಡು ಆತನ ಹೆಸರನ್ನ. ಆತನ ಹೆಸರನ್ನ ಪ್ರಸ್ತಾವ ಪಡಿಸಿದ್ರೆ ಆತನಲ್ಲಿ ಬರುತ್ತಾನೆ. ವಾಕ್ಯ ಹೇಳುತ್ತದೆ, ನನ್ನ ಹೆಸರನ್ನ ಪ್ರಸ್ತಾವ ಪಡಿಸುವ ಯಾವ ಸ್ಥಳದಲ್ಲಿಯೂ ನಾನು ಬಂದು, ದೇವರ ನಾಮ ಪ್ರಸ್ತಾಪವಾದರೆ ಮಾತ್ರನೇ ಆತನು ಬರ್ತಾನೆ. ನಾವು ನಮ್ಮನ್ನೇ ಪ್ರಸ್ತಾಪ ಮಾಡ್ಕೊಂಡಿದ್ರೆ ನನ್ನ ಕೋರ್ಟ್ ಹೆಂಗಾಯ್ತಾ, ಚೆನ್ನಾಗಾಯ್ತಕ್ಕ ಅಂದ್ಬಿಟ್ಟು ಹಿಂಗೇನೇ ತಿರ್ಗಾಡ್ತಿದ್ರೆ ದೇವ್ರು ಅಂತಾರೆ, ಮುಗಿಸ್ಕೊಳ್ಳೋ, ನಿಂದಲ್ಲ ನಿಂದೇ ಮುಗಿಸ್ಕೊಳ್ಳೋ ಅಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ನಾನು ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ನಾನು ಸ್ಯಾಮಿಗೆ ಮೆಸೇಜ್ ಹಾಕಿದೆ, ಸ್ಯಾಮ್ ಈ ಹಾಡು ನನಗೆ ಬೇಕು, ಲಿರಿಕ್ಸ್ ಬೇಕು. ಯಾಕಂದರೆ ರಾತ್ರಿ 1 ಗಂಟೆಗೆ ಈ ಹಾಡು ನಾನು ಬಿಡಲಿಲ್ಲ. ಈ ಹಾಡು ಇವಾಗ ಹಾಡ್ತಿರೋ ಹಾಡು ನೆನ್ನೆ ರಾತ್ರಿ 1 ಗಂಟೆಗೆ ನಾನು ಬಿಡಲಿಲ್ಲ. ನನಗೆ ಗೊತ್ತಿದೆ ಒಂದು ಲೈನ್ ಮಾತ್ರ, ನಡೆಸುವೆ ನೀ ಕೊನೆವರೆಗೂ, ಬಿಡಲೇ ಇಲ್ಲ. ರಾತ್ರಿ 1 ಗಂಟೆಗೆ ಮೆಸೇಜ್ ಆಗ್ತದೆ. ಪುಣ್ಯಾತ್ಮ 1 ಗಂಟೆಗೆ ಲಿರಿಕ್ಸ್ ಕಳಿಸ್ಬಿಟ್ಟ. ಸಾರ್, ನಿಮ್ಮ ಮನಸ್ಸೇ ಕಾರಣ, ನಿನ್ನ ಹೃದಯ ಕಾರಣ, ನಿನ್ನ ತಲೆ ಮೇಲೆ ಕೂತ್ಕೊಳ್ಳುವಂಥ ಕಿರೀಟಕ್ಕೆ ಕಾರಣ. ಹೆಸರಲ್ಲ, ಸಾಮರ್ಥ್ಯ ಅಲ್ಲ, ಹೊಗಳಿಕೆ ಅಲ್ಲ, ಹುಟ್ಟಿದ ಭೂಮಿ ಅಲ್ಲ, ಹೃದಯದಲ್ಲಿ ಇರುವಂಥ ತವಕ್ಕ. ಹೆಂಗಾದ್ರೂ ಆತನ ಹೆಸರು ಮಹಿಮೆ ಆಗಲೇಬೇಕು, ಹೇಗಾದ್ರೂ ಆತನ ನಾಮ ಮಹಿಮೆ ಹೊಂದಲೇಬೇಕು ಅನ್ನುವ ತವಕ್ಕ. ಆ ತವಕ್ಕದ ಪ್ರತಿಫಲ ದೇವರು ಬರುತ್ತಾನೆ ಅಷ್ಟೇ. ಹಲ್ಲೆಲೂಯಾ. ಆತನ ಬಂದರೆ ಯಾರು ಆತನ ಹೆಸರನ್ನು ಅಲ್ಲಿ ಪ್ರಸ್ತಾಪವಾಗೋದಕ್ಕೆ ಯಾರು ಕಾರಣನೋ ಅವ್ರನ್ನ ಹುಡುಕಿ ಅವ್ರನ್ನ ಆಶೀರ್ವಾದ ಮಾಡಿಬಿಡೋ ಆಯ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಿಬೇಡ, ನಿನ್ನ ಕಥೆನೇ ನೋಡ್ಕೊಂಡಿರು, ನಿನ್ನ ಹಿಸ್ಟ್ರಿನೇ ನೋಡ್ಕೊಂಡಿರು. ಆಶೀರ್ವಾದ ಸಿಗಲ್ಲ ಸ್ವಾಮಿ. ಕರ್ತನ ಪ್ರಸ್ತಾಪ ಪಡಿಸ್ಬೇಕು, ಆತನ ಮಹಿಮೆ ಪಡಿಸ್ಬೇಕು, ಆತನ ಹೆಸರನ್ನ ಇನ್ನೂ ಪ್ರಸ್ತಾಪ ಪಡಿಸ್ಬೇಕು. ಗಬ್ರಿಯಲ್ ಬಂದು ಮಾಡಲ್ಲ, ಮಿಕಾಯಲ್ ದೂತ ಬಂದು ಮಾಡಲ್ಲ, ನಕ್ಷತ್ರಗಳು ಬಂದು ಮಾಡಲ್ಲ. ಯು ಹ್ಯಾವ್ ಟು ಡೂ ಆ್ಯಂಡ್ ಐ ಹ್ಯಾವ್ ಟು ಡೂ. ನಾನೇ ಮಾಡಬೇಕು, ನೀನೇ ಮಾಡಬೇಕು. ಎಂದಾದ್ರು ಯೋಚನೆ ಮಾಡಿದ್ವಿ, ನಾನು ದೇವರನ್ನ ಮಹಿಮೆ ಪಡಿಸ್ಬೇಕಪ್ಪ, ಆತನ ಹೆಸರನ್ನ ಪ್ರಸ್ತಾಪ ಅಂತಂದರೆ ಟು ಮೇಕ್ ಹಿಮ್ ವೆಲ್ ನೋನ್ ಅರೌಂಡ್ ದ ವರ್ಲ್ಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಸ್ತಾಪ ಪಡಿಸೋದಂದ್ರೆ ಏನು ಹೇಳಿ? ಆತನ ಹೆಸರನ್ನ ಜನ ಹಂಗೆ ನೋಡಬೇಕು, ಆ ಥರ ಮಾಡುವುದು. ಜನ ಆಮೇಲೆ ಹೇಳ್ತಾ ಇದ್ದಾರೆ, ಆ ಥರ ಮಾಡಿದ್ರೆ ಅಲ್ಲಿ ಆತನ ಬರ್ತಾನೆ. ಮರ್ಯಾದೆ ಇಲ್ದಿರೋ ಜಾಗಕ್ಕೆ ಬರಲ್ಲ. ಆತನಿಗೆ ಎಲ್ಲಿ ಮರ್ಯಾದೆ ಇರ್ತತೋ ಆತನಲ್ಲಿ ಇಳಿದು ಬರ್ತಾನೆ. ಅಲ್ಲಿ ಆತನ ಬಂದರೆ ಸಾಕಾತಾಗಿ ಎಲ್ಲ ಸಿಗ್ಬಿಡ್ತತೆ. ಆಮೇಲೆ ಹುಡುಕ್ತಾನೆ, ಯಪ್ಪ
ನನ್ನ ಹೆಸರು ಇಷ್ಟು ಮಹಿಮೊಂದಿದೆಗೆ ಇವತ್ತು ಯಾರಪ್ಪ ಕಾರಣ, ಯಾರಯ್ಯ ಕಾರಣ ಅಂತ ಹುಡುಕ್ತಾನೆ. ಆರಾಧನೆ ಮಾಡಕ್ಕೆ ಬರೋರಿಗೆ ಒಳ್ಳೆ ಆರಾಧನೆ ಮಾಡ್ತಾ ಇದ್ದೀರಿ. ಮುಂಚಿತವಾಗಿ ಒಂದು ಆಲೋಚನೆ ಹೇಳ್ತೀನಿ, ಯೆಹೋವನ ಕೆಲಸವನ್ನು ಆಲಕ್ಷ್ಯಗಾರರಾಗಿ ಮಾಡಬೇಡಿ, ಕೇರ್ಲೆಸ್ ಆಗಿ ಮಾಡಬೇಡಿ. ಬಿ ಸಿನ್ಸಿಯರ್. ಒಂದು ವಾರಕ್ಕೆ ಮುಂಚೆನೇ ಸಾಂಗ್ಸ್ಗಳೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ, ಆ ಹಾಡನ್ನ ಅಭಿಷೇಕ ಮಾಡಿ. ಹಂಗೆ ಮಾಡಿ ಸಣ್ಣದ ದೊಡ್ಡದ ಮಾಡೋದು. ಸಂಡೇ ಸ್ಕೂಲ್ ಮಕ್ಕಳು, ಸಂಡೇ ಸ್ಕೂಲ್ ಟೀಚರ್ಸ್ಗಳು, ಸಂಡೇ ಸ್ಕೂಲ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಇವಾಗ ಎಲ್ಲ ಹೋಗ್ಬಿಡ. ಆದರೆ ಒಂದು ಮಾಡುವಾಗ ಅಮ್ಮ ಆತನ ಮಹಿಮೆ ಪಡಿಸ್ತಾನೆ ಇರಬೇಕು, ಆತನ ಹೆಸರನ್ನ ಪ್ರಸ್ತಾವಪಡಿಸ್ತಾನೆ ಇರಬೇಕು. ಆತನ ಹೆಸರನ್ನ ನಾವು ಹಲವಾರು ರೀತಿಯಲ್ಲಿ ಪ್ರಸ್ತಾವಪಡಿಸ, ಹಾಡುಗಳನ್ನ ಹಾಡುತ್ತಾ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಒಂದು ಮೆಸೇಜ್ ಹಾಕಿದರು. ಅವರು ದೇವರ ಮಕ್ಕಳಲ್ಲ, ವಿಶ್ವಾಸಿ ಅಲ್ಲ. ಅಲ್ಲಿ ಅವ್ರದ್ದು ಫೋಟೋ ಬೇರೆ ಏನೋ ಇದೆ, ಅದ್ರಲ್ಲಿ ಅವ್ರು ಹಾಕಿದ್ರು, ಈ ಗೌರಿ ಪರಬಲಿ ಹಾಡೋದು ಎಂಥ ಒಳ್ಳೆ ದೇವರ ಎಸೆಯ, ಏನ್ರೀ ಸಾಂಗ್ ಇದು, ಸಖತ್ ಹಾಟ್. ಹಾಡುಗಳಲ್ಲಿ ಪ್ರಸಾರಪಡಿಸ್ಬೋದು, ಒಳ್ಳೆ ಹಾಡುಗಳನ್ನ ಹಾಡ್ರಿ, ಅದನ್ನು ರೆಕಾರ್ಡ್ ಮಾಡ್ರಿ. ಎಷ್ಟು ಲೈಕ್ ಬರುತ್ತೆ, ಲೈಕ್ ಇಟ್ಕೊಂಡು ಸೋಪ್ ಹಾಕಿ ಸೋಪಿಗೆ ಬದಲು ಲೈಕ್ನ ಉಜ್ಕೊಳಕ್ಕಾಗುತ್ತದ? ಆತನ ಹೆಸರನ್ನ ಪ್ರಸ್ತಾವಪಡಿಸ್ಬೇಕು. ಆಮೇಲೆ ಲೈಕ್ ಬರಲಿ ಬರದೇ ಇರಲಿ, ಇವ್ರು ಲೈಕ್ ತಗೊಂಡು ಹೋಗಿ ಇಡೋಣ ಬ್ಯಾಂಕಲ್ಲಿ. ಸ್ತೋತ್ರ. ಈ ಲೈಕ್ ಇಟ್ಕೊಂಡು ಏನು ಮಾಡೋಲ್ಲ, ಪ್ರಸ್ತಾವಪಡಿಸ್ಬೇಕು. ಆತನ ನಾಮ ಪ್ರಸ್ತಾಪ ಆಗಬೇಕು, ಆತನ ಹೆಸರು ಹಾಡುಗಳಿಂದ ಪ್ರಸ್ತಾವಪಡಿಸ್ಬೋದು, ವಾಕ್ಯದಿಂದ, ಸಂದೇಶಗಳಿಂದ ಆತನ ಹೆಸರನ್ನ ಏನು ಮಾಡ್ಬೋದು, ಪ್ರಸ್ತಾವಪಡಿಸ್ಬೋದು. ಅದಕ್ಕೆ ರೀಲ್ಸ್ ಬಿಡ್ರಪ್ಪ ಅಂತ ಹೇಳಿದೆ. ರೀಲ್ಸ್ ಬಿಡಿ. ಮಂಗಳವಾರ ತಪ್ಪದೆ ಏನು ಮಾಡಬೇಕು, ಬಿಡ್ತಾ ಇರಬೇಕು. ಯಾಕಂದ್ರೆ ಅದು ಕರ್ತನ ನಾಮ ಅದರ ಮೂಲಕ ಪ್ರಸ್ತಾಪವಾಗುತ್ತೆ, ಸಂದೇಶದ ಮೂಲಕ, ಪ್ರಾರ್ಥನೆ ಮೂಲಕ. ಹಲ್ಲೆಲೂಯ. ನಮ್ಮ ಕಾಣಿಕೆಗಳ ಮೂಲಕ, ನಾವು ಹೇಳುವಂಥ ಸಾಕ್ಷಿಗಳ ಮೂಲಕ, ಹಲವಾರು ರೀತಿಯಲ್ಲಿ ಆತನ ಹೆಸರು ಪ್ರಸ್ತಾಪ. ನೀನು ಆತನ ಹೆಸರನ್ನ ಪ್ರಸ್ತಾವಪಡಿಸ್ತಾ ನಿನಗೆ ಆಶೀರ್ವಾದ. ಆತನ ಬರ್ತಾನೆ. ಹಲ್ಲೆಲೂಯ. ಪ್ರಸ್ತಾವಪಡಿಸ್ಬೇಕು. ಹಲೋ, ಆತನ ಬರುವ ಥರ ಪ್ರಸ್ತಾವಪಡಿಸ್ಬೇಕು. ಯಾಕೋ ಪ್ರಸಾದ ಅಂತ ಬರ್ತಾ ಇದ್ದೆ ನೋಡಿ, ಅವ್ರು ನೋಡಿದ್ರೆ ನಮಗೆ ಪ್ರಸ್ತಾವ ಬದಲು ಪ್ರಸಾದ ಅಂತ ಬರ್ತಾ ಇದ್ದೆ ನೋಡಿ. ಪ್ರಸ್ತಾವಪಡಿಸ್ಬೇಕು. ಕೆಲವರು ಆತನ ಪ್ರಸ್ತಾವಪಡಿಸುವ ಥರ ತನ್ನನ್ನು ಪ್ರಸ್ತಾವಪಡಿಸ್ತಾರೆ. ಪ್ರಸ್ತಾಪ ಪಡ್ತಾ ಇದ್ದಾನೆ ಅನ್ನುವುದಕ್ಕೆ ಗುರುತೇನು ಗೊತ್ತಾ? ಆತನ ಪ್ರಸನ್ನತೆಯಲ್ಲಿ ಹಾಗೇ ಆಮೇಲೆ ನಾನು ಪ್ರಸ್ತಾವಪಡಿಸಿದ್ಯಾ? ಹೌದಾ, ಆತನ ಬಂದನ. ಆದರೆ ಯಾಕೋ ಜನ ಪ್ರಸನ್ನತೆನೇ ಇಲ್ಲ ಅಂತಂದರು. ಹಂಗಾದ್ರೆ ನೀವು ಪ್ರಸ್ತಾವಪಡಿಸಿಲ್ಲ ಅಂತ ಅರ್ಥ. ಪ್ರಸ್ತಾವಪಡಿಸಿದರೆ ಆತನ ಬರ್ತಾನೆ. ನೀವು ಸಮಯವರ ಹೋಗ್ತಾ ಐತೆ, ಆದರೂ ಬಿಡಬೇಡ ಅಲ್ವೇ? ಎಲ್ಲಿ ಸಿಗುತ್ತೆ ಮತ್ತೆ ಒಂದು ವಾರ ಎಲ್ಲಿ ಏನು ಮಾಡಲ್ಲ, ಸಿಗಲ್ಲ. ಯಾವ ಪ್ರಸನ್ನತೆ ಸಿಗ್ತದೆ? ಫುಲ್ ಆಫೀಸ್ ಪ್ರಸನ್ನತೆ, HOD ಪ್ರಸನ್ನತೆ, ಏನೇನೋ ಸಿಗ್ತದೆ. ಆತನ ಪ್ರಸ್ತಾವಪಡಿಸಿದ್ದೀವಿ ಅನ್ನುವುದಿಗೆ ಗುರುತೇನು ಗೊತ್ತಾ? ಆತನ ಪ್ರಸನ್ನತೆ. ಆತನ ಪ್ರಸನ್ನತೆ ನಮ್ಮನ್ನು ಎಳೀತದೆ, ಕಟ್ಟಿ ಹಾಕುತ್ತದೆ, ಬಿಡಲ್ಲ. ಓಕೆ, ಆಮೇಲೆ ಇಬ್ರಿಯ ಪುಸ್ತಕ 4ನೇ ಅಧ್ಯಾಯ 15-16ನೇ ವಚನ. ನಾನು ಶುಕ್ರವಾರ ಮಾತಾಡಿದ್ದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾತಾಡ್ತಾ ಇಲ್ಲ. ಅದನ್ನು ಬೇಕಾದ್ರೆ ನೀವು ಶುಕ್ರವಾರ ಆನ್ಲೈನಲ್ಲಿ ಇರ್ತದೆ, ನೀವು ಕೇಳ್ಕೋಬೋದು. ಸೊ ಎಲ್ಲಿ ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡುವ. 15ನೇ ವಚನ 16ನೇ ವಚನ. ಯಾಕಂದರೆ ನಮಗಿರುವ ಮಹಾಯಾಜಕನು, ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲೋ, ಬೈಬಲ್ನ ಸೂಕ್ಷ್ಮವಾಗಿ ಕಲಿಬೇಕು. ಹೆಂಗೆ ಕಲಿಬೇಕು? ಹಲ್ಲೆಲೂಯಾ. ನಮಗೆ ಇದ್ದ ಮಹಾಯಾಜಕನಲ್ಲ,
ಅಂತ ಬರೆದಿಲ್ಲ. ನಮಗಿದ್ದ ಮಗ ಯಾಜಕ, ನಮಗಿದ್ದ ಮಗ ಯಾಜಕ ಅಲ್ಲ. ಇವತ್ತು ಕೂಡ ನಾವು ಇಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಪರಲೋಕದಲ್ಲಿ ನಾವು ಸಮರ್ಪಿಸುವ ಎಲ್ಲ ಸ್ತುತಿ ಆರಾಧನೆ ಕಾಣಿಕೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಲ್ಲಿಸುವುದಕ್ಕೆ ಅಲ್ಲಿ ಒಬ್ಬ ಮಹಾಯಾಜಕನು ಇದ್ದಾನೆ. ಯಜಮಾನನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಆಮೆನ್. ಈವಾಗಲೂ ನಮಗೆ ಯಾರಿದ್ದಾರೆ? ಮಹಾಯಾಜಕನು ಇದ್ದಾನೆ. ಆಮೆನ್. ಸೊ ನಮಗೆ ಇರುವಂತ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು, ನಮ್ಮ ನಿರ್ಬಲ ಅವಸ್ಥೆಯನ್ನ ಕುರಿತು ಅನುತಾಪವಿಲ್ಲದವನಲ್ಲ. ಅನುತಾಪ ಇಲ್ಲದವನು. ನಮ್ಮ ನಿರ್ಬಲ ಅಂದರೆ ನಮ್ಮ ಬಲಹೀನತೆಯನ್ನ ಆತನು ಬಲ್ಲಾತನಾಗಿದ್ದಾನೆ. ಹಿ ನೋಸ್ ಅವರ್ ವೀಕ್ನೆಸ್. ಹಲ್ಲೆಲೂಯಾ. ನಮ್ಮ ಬಲಹೀನತೆ ಆತನಿಗೆ ಗೊತ್ತಿಲ್ಲದೆ ಇಲ್ಲ. ಹಲೋ ಸರ್, ನಮ್ಮ ಬಲಹೀನತೆ ಆತನಿಗೆ ಗೊತ್ತಾಗದೇ ಇಲ್ಲ. ಗೊತ್ತು ನಮ್ಮ ವೀಕ್ನೆಸ್ ಆತನಿಗೆ ಗೊತ್ತು, ನಮ್ಮ ಬಲಹೀನತೆ ಆತನಿಗೆ ಗೊತ್ತು, ಸೋಲುವಿಕೆ ಗೊತ್ತು. ನಾವು ಯಾವುದರಲ್ಲಿ ನಡುಗ್ತಾ ಇದ್ದೀವಿ, ಭಯಪಡ್ತಾ ಇದ್ದೀವಿ, ಎದರ್ತಾ ಇದ್ದೀವಿ, ಹೇಡಿತನದಲ್ಲಿ ನಾವು ನಡೀತಾ ಇದ್ದೀವಿ. ಹಿ ನೋಸ್ ಎವ್ರಿಥಿಂಗ್. ನಥಿಂಗ್ ಇಸ್ ಹಿಡನ್ ಬಿಫೋರ್ ಹಿಸ್ ಐಸ್. ಆತನಿಗೆಲ್ಲ ಗೊತ್ತು. ಈ ಪುಲ್ಪಿಟ್ ಒಂಚೂರು ಹಾಗೆ ತಳ್ಳಿಬಿಡ್ಬೇಕು ನನಗೆ, ಯಾಕಂದ್ರೆ ಐ ಹ್ಯಾವ್ ಸಮ್ ವರ್ಕ್. ನೋಡಿ, ನಮಗೆ ಮಹಾಯಾಜಕನೊಬ್ಬನಿದ್ದಾನೆ. ಇನ್ನು ಮುಂದೆ ಇನ್ನು ರೈಟ್, ಸಾಕು. ಮಹಾಯಾಜಕನಿದ್ದಾನೆ. ನಮ್ಮ ನಿರ್ಬಲ ಅವಸ್ಥೆಯನ್ನ ನೋಡಿ, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪ ಇಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ, ಐ ನೀಡ್ 4 people, ಬಿ ರೆಡಿ. ನಾವು ಕರುಣೆಯನ್ನ ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ. ಸಮಯೋಚಿತವಾದ ಅಂದ್ರೆ ಸಮಯಕ್ಕೆ ಬೇಕಾದಂತ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಕೃಪಾಸನದ ಮುಂದೆ ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಆಮೇನ್. ಯಾವುದನ್ನು ಹೊಂದುವುದಕ್ಕೆ? ಕರುಣೆಯನ್ನು ದಯೆಯನ್ನು. ಹಲ್ಲೆಲೂಯಾ. ಮರ್ಸಿ ಅಂಡ್ ಗ್ರೇಸ್. ಹಲ್ಲೆಲೂಯಾ, ಆಮೇನ್. ಮರ್ಸಿ, ಕರುಣೆ. ನಮಗೆ ಕರುಣೆ ಬೇಕು. ಹಲೋ, ಕರುಣೆಗೂ ಕೃಪೆಗೆ ಏನು ಅರ್ಥ ಗೊತ್ತಾ? ಸಾಯದೆ ಇರಬೇಕಂದ್ರೆ ಕರುಣೆ ಬೇಕು, ಬದುಕಿ ಬಾಳಬೇಕಂದ್ರೆ ಕೃಪೆ ಬೇಕು. ಹಲ್ಲೆಲೂಯಾ, ಹಾರ್ಟ್ ಅಟ್ಯಾಕ್ ಆವಾಗ ಕೃಪೆ ಎಲ್ಲ ಬೇಕಾಗಿಲ್ಲ, ಕರುಣೆ ಬೇಕು. ಏನ್ ಬೇಕೇಳಿ? ಕರುಣೆ ಬೇಕು. ಹಲ್ಲೆಲೂಯಾ. ಕರುಣೆ ಬೇಕು. ಕಾರಣ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ, ದ್ರೋಹಗಳು ಕ್ಷಮಿಸಲ್ಪಡುವುದಕ್ಕೆ, ಮಾಡಿರೋ ಅಪರಾಧಗಳು ಕ್ಷಮಿಸಲ್ಪಡುವುದಕ್ಕೆ ಕರುಣೆ ಬೇಕು. ಹಲ್ಲೆಲೂಯಾ. ದೇವರ ಕರುಣೆಯಿಂದ ಸಾಯಲಿಲ್ಲ, ಬದುಕ್ಬಿಟ್ಟಿದ್ದೀನಿ. ಕೃಪೆ ಬೇಕು. ಕೃಪೆ ಇಲ್ಲ ಅಂತಂದ್ರೆ ಬದುಕಿರ್ತೀವಿ, ಬಾಗಿಲಲ್ಲಿ ಕೂತ್ಕೊಂಡು ಭಿಕ್ಷೆ ಬಿಡ್ತಾ ಇರ್ತೀವಿ, ಇಲ್ಲಾಂದ್ರೆ ಸಾಲ ಮೇಲೆ ಸಾಲ ತಗೊಂಡು ಕೆಳಗಡೆ ಹೋಯ್ತಾನೆ ಇರ್ತೀವಿ. ಸೊ ಕರುಣೆ ಬೇಕು, ಕೃಪೆಯು. ಜನ ಆಮೇಲೆ ಹೇಳ್ತಾ ಇದ್ದಾರೆ. ಎಲ್ಲಿದ್ದೀರಾ? ಲೈಫ್ ಓಹೋನವರು ಲೈಫ್ எப்படி இருக்கும்? ஹல்லேலூயா, ஆமென். ಕೇಳು, ವಾಕ್ಯ ಕೇಳು. ಕರುಣೆ, ಕೃಪೆ, ಇದು ಎರಡು ಬೇಕು ನಮಗೆ. ಇದು ಎರಡು ನಮಗೆ ಹೇಗೆ ಬರ್ತದೆ ಅಂತ ಮುಂದೆ ಓದಿಕೊಳ್ಳುವ. ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ.
ಮುಂದಿನ ಅಧ್ಯಾಯದಿಂದ ಹಾಗೆ ಪ್ರತಿಯೊಬ್ಬ ಮಹಾಯಾಜಕನು ನೋಡಿ, ಪ್ರತಿಯೊಂದು ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರ ಒಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಎಷ್ಟು ಅಂದವಾಗಿದೆ. ಕರಗಳ ತಟ್ಟಿ ದೇವರ ನಾಮನ ಮಹಿಮೆ ಪಡಿಸುವ. ಹಲ್ಲೆಲೂಯ. ನೋಡಿ, ಮನುಷ್ಯರಲ್ಲಿ ಆರಿಸಲ್ಪಡುವಂಥ ಮಹಾಯಾಜಕನು ಅಂದರೆ ಮನುಷ್ಯರಿಂದ ಆರಿಸಲ್ಪಡುವಂಥ ಮಹಾಯಾಜಕರು ಯಾರಿಗೋಸ್ಕರ? ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನ ಜರುಗಿಸಕ್ಕೆ ಏನಾಗ್ತಾ ಇದ್ದಾರೆ? ನೇಮಿಸಲ್ಪಡ್ತಾ ಇದ್ದಾರೆ. ಹಲ್ಲೆಲೂಯ. ಕೆಲವರು ಅಂತಾರೆ, ದೇವರು ನನ್ನ ಮಹಾಯಾಜಕರಾಗಿ ಆರಿಸಿಕೊಂಡಿದ್ದಾರೆ. ಒಂದು ವಿಷಯ ಗೊತ್ತಾ? ದೇವರ ಕರೆಯುವಿಕೆಯಲ್ಲಿ ಭಾಳ ವ್ಯತ್ಯಾಸಗಳಿದೆ. ಕೆಲವರನ್ನು ಪ್ರಾರ್ಥನೆಗೋಸ್ಕರವಾಗಿ ಆರಿಸಿಕೊಳ್ತಾನೆ. ಅವರು ಪ್ರಾರ್ಥನೆನೇ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡಬೇಕು. ಅವರು ಆರಾಧನೆಗೋಸ್ಕರ ಆರಿಸಿಕೊಳ್ತಾನೆ, ಅವರು ಆರಾಧನೆ ನಡೆಸ್ತಾರೆ, ಆರಾಧನೆ ಮಾಡಬೇಕು. ಆದರೆ ಅವರು ಮರೆಯಾಗಿರ್ತಾರೆ. ಆದರೆ ದೇವರು ಕೆಲವರನ್ನ ಯಾಜಕರಾಗಿ ಆರಿಸಿಕೊಳ್ತಾನೆ. ಅವರನ್ನು ಪ್ರಾರ್ಥಿಸುವುದಕ್ಕಾಗಿ ಮಾತ್ರ ಅಲ್ಲ, ಆರಾಧಿಸುವುದಕ್ಕಾಗಿ ಮಾತ್ರ ಅಲ್ಲ, ಮನುಷ್ಯರಿಂದ ತೆಗೆಯಲ್ಪಡ್ತಾರೆ, ಮನುಷ್ಯರಿಗೋಸ್ಕರವಾಗಿಯೇ ನೇಮಿಸಲ್ಪಡ್ತಾರೆ. ಅಂದರೆ ಮನುಷ್ಯರಲ್ಲಿ ದೇವರ ಕಾರ್ಯವನ್ನು ಜರುಗಿಸುವುದಂದ್ರೆ ಏನಿಲ್ಲ, ನೆರವೇರಿಸುವುದು. ಹಂಗಾದರೆ ನೋಡ್ಕೊಳ್ಳಿ, ಯಾಜಕರು ಎಂತಿಗೆ ಆರಿಸಲ್ಪಡ್ತಾರಂತಂದ್ರೆ ಮನುಷ್ಯರಿಂದ ಆರಿಸಲ್ಪಟ್ಟು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನ ಜರುಗಿಸಿ. ಅಂದರೆ ದೇವರಿಗೂ ಮನುಷ್ಯರಿಗೂ ನಡುವಿನಲ್ಲಿ ನಿಂತಿರೋರು ಯಾರು ಹೇಳಿ? ಆ ಮಹಾಯಾಜಕರುಗಳೇ. ಆಮೇಲೆ ಹಲ್ಲೆಲೂಯ. ಹಾಗೆ ನೇಮಿಸಲ್ಪಟ್ಟವ್ರು ಹೋಗಿ ಕರ್ತನ ಹಿಂಗೆ ಅಂತ ಇದ್ದಾನೆ, ಹಿಂಗೆ ಮಾಡಿ ಹಂಗೆ ಮಾಡಿದ, ನೀವು ಹೇಳೋದಕ್ಕೆ ಹೇಳ್ಬೇಕು, ನಮ್ಮ ದೇವರಲ್ಲಿ ಬಿಡಿ ಅದು. ಮತ್ತೆ ನಾವು ಇನ್ನೇಂತಿಗೆ ಸಾಂಬಾರು ಮಾಡೋಕ್ಕೆ ನೇಮಿಸಲ್ಪಟ್ಟಿದ್ದೀವ? ದೇವರಿಗೂ ಮನುಷ್ಯರಿಗೂ ನಡುವಿನಲ್ಲಿ. ಇದು ನಾನು ನಿಮಗೆ ಎಷ್ಟು ಚಂದವಾಗಿ ತೋರಿಸಿ ನೋಡು. ಮುಂದೆ ಓದಿಕೊಳ್ಳುವ. ಅವನು ಅವನಿಗೋಸ್ಕರ ಕಾಣಿಕೆಗಳನ್ನು ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ಹಲ್ಲೆಲೂಯ. ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಮುಂದಕ್ಕೆ ಹೋಗೋಣ. ಯಾಕಂದರೆ ಇನ್ನು ಅಮೂಲ್ಯವಾದ ಇದೆ. ಇದರಲ್ಲಿ ಒಂದು ಸೂಪರ್ ವಾಕ್ಯ ಇದೆ, ಆಮೇಲೆ ನೋಡೋಣ. ಮುಂದೆ ಬರುವ. ತಾನು ಬಲಹೀನನಾಗಿರುವುದರಿಂದ ನೋಡಿ, ತಾನು ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಸಗಿಸುವ ಗುಣ ನಮ್ಮಲ್ಲಿ ಯಾವಾಗ ಬರುತ್ತೆ ಗೊತ್ತಾ? ನಾನೂ ಬಲಹೀನನಲ್ವೇ, ನಾನು ತಪ್ಪು ಮಾಡ್ತಾ ಮಾಡುವವನಲ್ವೇ ಅನ್ನುವಂಥ ಗ್ರಹಿಕೆ ಯಾರಿಗೆ ಬರ್ತಾನೆ ಇರುತ್ತೋ ಅವರು ಬೇರೆಯವ್ರನ್ನ ಸಗಿಸ್ಕೊಳ್ತಾರೆ, ಅಣಿಸ್ಕೊಂಡು ಮುಂದೆ ಹೋಗ್ತಾರೆ. ನನ್ನ ಕೈಲಿಗೆ ಕ್ಷಮಿಸೋಕ್ಕಾಗ್ತಾಯಿಲ್ಲ ಅಂತಂದರೆ ಇನ್ನು ಅವರು ತಾನು ಬಲಹೀನನು, ತಾನು ಇನ್ನೂ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ದಿನ ನಾವು ಅನೇಕ ವಿಷಯಗಳು ತಪ್ಪುತ್ತಾ ಇದ್ದೀವಲ್ಲ ಅಂತ ಬೈಬಲ್ ವಾಕ್ಯ ಹೇಳ್ತಾ ಇದ್ದೆ. ನಮ್ಗೆ ಗೊತ್ತಿಲ್ಲದೆ ವಿ ಡೂ ಸೋ ಮೆನಿ ಮಿಸ್ಟೇಕ್ಸ್. ಮಾಡ್ತಾ ಇದೀವಲ್ಲ ಮಗಳೇ? ಮಾಡ್ತಾ ಇದೀವ ಇಲ್ವ ಹೇಳಿ? ಮಾಡ್ತಾ ಇದೀವಿ ತಾನೆ? ನಾವು ತಪ್ಪೇ ಮಾಡಲ್ವಾ? ಮಿಸ್ಟೇಕೇ ಇಲ್ವಾ? ನೀವು ರೋಬಟಾ? 2.0 ಏನೋ ಅಂದ್ರಲ್ಲಪ್ಪ ಸ್ವಾಮಿಯವರು, 2.4 ಅದಾ? 2.0ನಾ? ಏನು ಸ್ವಾಮಿ 2.0ನಾ ನೀವು? ಇಲ್ಲ ತಾನೆ? ನಾವು ಯಾರು 2.0 ಅಲ್ಲ, 0.0 ಮಿಸ್ಟೇಕ್ ಮಾಡ್ತೀವಿ. ನಾವು ಮಾಡಲ್ಲ ಸರ್? ಮಾಡ್ತೀವಿ. ಸೊ ಆದ್ದರಿಂದ ಈ ಮಹಾಯಾತ್ರಿಕನು ಕಾಣಿಕೆಯನ್ನು ಸಮರ್ಪಿಸುವಾಗ ಅಲ್ಲಿ ಸಮರ್ಪಿಸ್ಬಿಟ್ಟು ಎಲ್ಲರೂ ಸರಿ ಇಡು ಬಿಡು ಮಾಡಬೇಡ ಹುಷಾರಾಗಿರೋ ಹೋಗು, ಆದರೆ ಸಗಿಸ್ಕೊಳ್ತಾನೆ. ಕಾರಣ ಏನಂತಂದರೆ ಕ್ಷಮಿಸ್ತಾನೆ. ಕಾರಣ ಅಂದರೆ
ಜನರ ಪಾಪಕ್ಕಾಗಿ ದೇವರ ಮುಂದೆ ಬಲಿ ಅರ್ಪಿಸಿದ್ರು, ದೇವರು ಹೇಳುವಂಥ ಮಾತನ್ನು ಹೇಳಿ ಜನರಿಗೆ ಎಚ್ಚರಿಕೆ ಮಾಡಿದ್ರು ಅವನಿಗೆ ಗೊತ್ತು, ನಾನು ಬಲಹೀನನೇ, ನಾನು ತಪ್ಪು ಮಾಡೋಣೆ, ಇವನ್ ಐ ಆಮ್ ಆಲ್ಸೋ ಎ ವೀಕ್ನೆಸ್ ಪರ್ಸನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಕರ್ತನನ್ನು ಕೇಳಿದ್ರು, ನಾನು ಯಾವ ತಪ್ಪು ಮಾಡೇ ಇಲ್ಲ ಅಂತ ನೀನು ಯಾವತ್ತ ಹೇಳ್ಬಿಟ್ರೆ ನಿನ್ನ ಚೀಟಿ ಹರಿದು ಬಿಡ್ತೀನಿ ಸ್ವಾಮಿ ಅಂತಂದ್ರು. ನಿಜ. ಈಗ ಐ ಆಮ್ ಆಲ್ಸೋ ವೀಕ್. ಆಮೇಲೆ ಆದ್ದರಿಂದ ಬಲಹೀನರಾದಂಥ ಇತರನ್ನ ಸಗಿಸಿಕೊಳ್ಳುತ್ತಾನೆ. ಇದಿರಲಿ, ಮುಂದಕ್ಕೆ ಬರುವ. ಆ ಬಲಹೀನತೆಯ ಕಾರಣದಿಂದ ಅವನು ಜನರಿಗೋಸ್ಕರ ಹೇಗೋ ಹಾಗೆಯೇ ತನಗೋಸ್ಕರವೂ ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಮಾಡಬೇಕಾದವನಾಗಿದ್ದಾನೆ. ಯಜ್ಞಗಳನ್ನು, ಒಂದು ವಿಷಯ ನಾನು ಹೇಳಲ್ಲ, ಟೈಮ್ ಆಗೋಯ್ತಾ? ಗುರಾಯಿಸ್ಬೇಡಿ. ಹೋಗ್ಬೇಕಾ? ಹೊಟ್ಟೆ ಆಯ್ತಾ ಇಲ್ವಾ? ನೋಡ್ರಿ, ಎಷ್ಟೋ ಸಾರಿ ಜೋಶ್ವನ್ ಕೇಳಿ, ನಮ್ಮ ಮಕ್ಕಳನ್ನ ಕೇಳಿ, ಆರಾಧನೆ ಮುಗಿಸಿ ಮನೆಗೆ ಹೋದ್ಮೇಲೆ ನಾನು ಮಾತಾಡಿರೋ ಸಂದೇಶವನ್ನು ನಾನೇ ಕೂತ್ಕೊಂಡು ಮತ್ತೆ ಕೇಳ್ತಾನೆ ಇರ್ತೇನೆ. ಯಾಕೆ ಹೇಳಿ? ಯಾಕಂದರೆ ಆ ಬಲಹೀನತೆಯ ನಿಮಿತ್ತನೇ ತನಗೂ ಸೇರಿ ಕಾಣಿಕೆಗಳೇನು ಮಾಡ್ತಾನೆ. ಹಾಗಾದರೆ ಇಲ್ಲಿ ಬರುವಂಥ ಖಂಡಿಸುವಿಕೆ, ಎಚ್ಚರಿಸುವಿಕೆ, ನಾವು ನಮ್ಮ ಮೂಲಕವಾಗಿ ಸಭೆಗೆ ಬಂದರೂ ಕೂಡ ಸಭೆಗೆ ಮಾತ್ರ ಅಲ್ಲ, ವಾಕ್ಯವನ್ನು ಮಾತಾಡುವಂಥ ನಮಗೂ ಕೂಡ ಕರ್ತನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಮಾತಾಡ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ನನಗಿರುವುದಕ್ಕೇನೆ ನನ್ನ ಮೆಸೇಜ್ ನಾನೇ ತಿರುಗಿ ಕೇಳ್ತಾ ಇರೋದು. ಮುಂದೆ ಓದಿಕೊಳ್ಳುವ. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಹೌದಾ? ಅಭಿಷೇಕ್ ದೇವ ಪಾಸ್ಟರ್ ವೀಕ್ ಆಗಿದ್ರು ಕೂಡ ಅವರೇ ಪಾಸ್ಟರ್ ಆಗ್ತಾರೆ. ಹಾಗಾದ್ರೆ ನಾನು ವೀಕೆ, ಅಭಿಷೇಕ್ ದೇವ ಪಾಸ್ಟರ್ ನೀವು ಊರಿಗೆ ಹೋಗಿ ನಾನೇ ಪಾಸ್ಟರ್ ಆಯ್ತೀನಿ ಹೋಗ್ಬಿಡ್ತೀಯ. ಯಾಕಂದ್ರೆ ತನ್ನಷ್ಟಕ್ಕೆ ತಾನೇ ಯಾರು ಈ ಯೋಗ್ಯತೆಯನ್ನು ಒಗಿಸಿಕೊಳ್ಳುವುದಿಲ್ಲ, ಅವರು ದೇವರಿಂದಲೇ ಆ ಪದವಿಯನ್ನು ವಹಿಸಿಕೊಳ್ಳುವರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಊರಲ್ಲಿ ಗಾದಿ ಹೇಳ್ತಾರೆ, ಅಣ್ಣ ಯಾವ ಹೋಯ್ತಾರೆ, ದಿನ ಯಾವ ಖಾಲಿ ಆಗುತ್ತೆ ಅಂತ. ಅದು ಇಲ್ಲಿ ಇಲ್ಲ ಸ್ವಾಮಿ, ಅದು ಇಲ್ಲಿಗೆ ಆಗಲ್ಲ ಸ್ವಾಮಿ. ಇಲ್ಲಿ ಆತನ ಯಾರನ್ನ ನೋಡಿರ್ತಾನೋ ಗೊತ್ತಿಲ್ಲ, ಯಾರನ್ನ ನೇಮಿಸಿರ್ತಾನೋ ಗೊತ್ತಿಲ್ಲ. ನಂತರ ಇವನು ಅಂಥ ದೇವರು ಯಾರು ನೇಮಿಸಿರ್ತಾನೋ ಅವನು ಯಾವುದೇ ಒಂದು ಸಾಮರ್ಥ್ಯ ಇಲ್ಲದವನಾಗಿದ್ದರೂ ಕೂಡ ಅವನಿಗೆ ಎಲ್ಲ ಸಾಮರ್ಥ್ಯವನ್ನು ಕೊಟ್ಟು ಅವನ ತರುವುದಕ್ಕೆ ದೇವರು ಶಕ್ತನಾದ ದೇವರಾಗಿದ್ದಾನೆ. ಆದರೆ ದಾವೀದನಿಗೆ ಹೇಳಿದಂಗೆನೆ ಅವನು ಎಂಥವನಾಗಿರ್ಬೇಕಂದ್ರೆ ದೇವರ ಹೃದಯಕ್ಕೆ ಮೆಚ್ಚಿದವನಾಗಿರಬೇಕು. ದಟ್ಸ್ ಎ ಕೀ. ಇಲ್ಲಿ ಬಂದು ನಿಂತ್ಕೋಬೇಕಂದ್ರೆ ಇದು ಒಂದು ಕೀ ಇರಬೇಕು. ಅವನ ಮನಸ್ಸು ದೇವರ ಹೃದಯವನ್ನು ಮೆಚ್ಚುವಂಥ ಒಂದು ವ್ಯಕ್ತಿಯಾಗಿ ಅವನಿರಬೇಕು. ದಾವೀದನ ಬಳಿಯಲ್ಲಿ ತಪ್ಪಿರಲಿಲ್ವಾ? ಇಸ್ರಾಯೇಲ್ ಜನರನ್ನ ಎನಿಸಬಾರ್ದಾಯ್ತು, ಎನಿಸ್ತಾ. ಮೇಲೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ರೈಟ್, ಹಿ ಹ್ಯಾಸ್ ಸಮ್ ಮಿಸ್ಟೇಕ್ಸ್. ಅವನಲ್ಲಿ ತಪ್ಪು ಇತ್ತು. ಆದರೂ ಅವನು ತಪ್ಪನ್ನು ನೋಡ್ರಿ, ತನ್ನ ತಪ್ಪನ್ನು ನ್ಯಾಯಪಡಿಸುವಂಥ ಒಂದು ವ್ಯಕ್ತಿ ಇದ್ದಾನಂದ್ರೆ ಅವನು ಎಂದಿಗೂ ದೇವರಿಗೆ ಯೋಗ್ಯವಾದ ವ್ಯಕ್ತಿ ಅಲ್ಲವೇ ಅಲ್ಲ. ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ನೋಡಿ, ಅವನು ದೇವರಿಗೆ ಇಷ್ಟವಾದ. ಹೌದು, ದಟ್ಸ್ ಮೈ ಮಿಸ್ಟೇಕ್. ಕೆಲವರ ಬಾಯಲ್ಲಿ ನೋಡ್ರಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳೋದೇ ಇಲ್ಲ. ಇಲ್ಲ ಅದು ನಾನು ಸರಿಯಾಗಿದ್ದು, ಅದು ಮಿಸ್ಟೇಕ್. ದೇ ನೆವರ್ ಅಕ್ಸೆಪ್ಟ್ ದರ್ ಮಿಸ್ಟೇಕ್ಸ್. ಅಂಥವ್ರು ನೋಡ್ರಿ ದೇವರು ಉಪ್ಪಿನಕಾಯಿಗೆ ಅವ್ರನ್ನ ಉಪಯೋಗ ಮಾಡುವುದೇ ಇಲ್ಲ. ಅದರ ದಾವೀದ 51ನೇ ಕೀರ್ತನೆ ರಚಿಸಿ ಇಟ್ಟವನಲ್ಲ. ಯಾರ್ರೀ? ಇಲ್ಲ ನಿಮ್ಮ ರಿಲೇಷನ್ ಯಾರು ರಚಿಸಿದ್ರು? ಇಲ್ಲ, ಯಾರು ರಚಿಸಿದ್ರು? ದಾವೀದ. ಎಂತಕ್ಕೆ ರಚಿಸ ಗೊತ್ತಾ? ನೋಡಿದ್ರೆ ನನ್ನ ಸಾಮರ್ಥ್ಯ, ನೋಡಿದ್ರೆ ದೇವರು ನನ್ನ ಬಲಪಡಿಸಿದ್ದು, ನೋಡಿದ್ರೆ ದೇವರು ನನಗೆ ಕೊಟ್ಟಂಥ ವಾಗ್ದಾನಗಳು, ದೇವ್ರನ್ನ ಬಲಪಡಿಸಿದ ವಿಧಾನ ನೋಡಿದ್ರ, ಇಲ್ಲಿ ನೋಡ್ಕೊಳ್ಳಿ ನನ್ನ ಹತ್ರ ವೀಕ್ನೆಸ್ಸು ಇದೆ. ಆಮೇಲೆ ಹಲ್ಲೆಲೂಯಾ.
ಇವತ್ತು ಈ ಸಾರಿ ಹೋಗಿದಾಗ ಒಂದು ಸಣ್ಣ ವಿಷಯ ಆಯಿತು. ಇದು ನನ್ನ ಹೆಂಡತಿಗೆ ಮಕ್ಕಳು ಹೇಳಲಿಲ್ಲ, ಆದರೆ ಇವತ್ತು ಅದನ್ನು ಯಾಕೋ ಹೇಳಬೇಕಂತ ಅನಿಸಾಯ್ತಾ ನಾನು ಹೇಳ್ತಾ ಇದ್ದೀನಿ. ಒಂದು ಸಣ್ಣದು ಒಂದು ಮಿಸ್ಟೇಕ್ ಆಯಿತು. ಮಿಸ್ಟೇಕ್ ಅಂದರೆ ಅದು ಮಿಸ್ಟೇಕ್ ಅಲ್ಲ, ಅದು ಆಯಿತು. ಎಲ್ಲೋ ಒಂದು ಕಡೆ ಮೀಟಿಂಗ್ ಹೋಗಬೇಕು, ನಮ್ಮದು ಮೀಟಿಂಗ್ ಈ ಕಡೆಯಿಂದ ಆ ಕಡೆಗೆ ನಮ್ಮನ್ನು ಪರದಾಡಿಸಿದ್ರು. ಈ ಬಾಲ್ ಓದಿದಂಗೆ ಈ ಮೀಟಿಂಗ್ ಆ ಮೀಟಿಂಗ್ ಆ ಮೀಟಿಂಗ್ ಈ ಮೀಟಿಂಗ್. ನನಗೆ ಇದು ನಮ್ಮೂರೇ ಪರವಾಗಿಲ್ಲ ಅಂತ ಅನಿಸ್ಬಿಟ್ಟಿದ್ದು. ಹೀಗೆ ಒದ್ದಾಡ್ತಿರುವಾಗ ಒಂದು ಶೆಡ್ಯೂಲ್ ಮಿಸ್ಟೇಕ್ ಅಂದರೆ ಟೈಮಿಂಗ್ಸ್ ಮಿಸ್ಟೇಕ್ ಆಯಿತು. ಡಾನ್ ಅಂಕಲ್ ನಾನು ಬಂದೆ, ಅಂಕಲ್ ಪ್ರೈಸ್ ಲಾರ್ಡ್ ಅಂಕಲ್ ಅಂದೆ. ದೇವ ನಾನು ಐ ಆಮ್ ಅಪ್ಸೆಟ್ ವಿತ್ ಯು ಅಂತಂದ್ರೆ, ಐ ಗಾಟ್ ಅಪ್ಸೆಟ್ ವಿತ್ ಯು, ನಾನು ನಿನ್ನ ಮೇಲೆ ಅಪ್ಸೆಟ್ ಆಗಿದ್ದೀನಿ ಅಂತಂದು. ಡಾನ್ ಅಂಕಲ್ ವೈ ಅಂಕಲ್ ಅಂದೆ. ಈ ಶೆಡ್ಯೂಲ್ ಮಿಸ್ಟೇಕ್ ಆಗಿದೆ, ಇಟ್ಸ್ ನಾಟ್ ಅ ಟೈಮ್. ಇಮ್ಮಿಡಿಯೇಟ್ ನಾನು ಹೇಳಿದೆ ಸಾರಿ ಅಂಕಲ್ ಅಂತ. ಆ್ಯಕ್ಚುಲಿ ಅದು ನನ್ನ ಮಿಸ್ಟೇಕೆ ಅಲ್ಲ, ಅದು ಸಾರಿ ಅಂಕಲ್ ಅಂತ ಹೇಳಿದೆ. ನಾವು ಇದು ಶೆಡ್ಯೂಲ್ ಇದು ಆಗಬೇಕಿತ್ತು, ಇದು ಇಷ್ಟಕ್ಕೆ ಆಗಬೇಕಿತ್ತು, ನೀವು ಟೈಮಿಂಗ್ಸ್ ಹಿಂಗೆ. ಸಾರಿ ಅಂಕಲ್, 4-5 ಸಾರಿ ಅಂಕಲ್ ಐ ಆಮ್ ಸಾರಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ, ಐ ವಿಲ್ ಡೂ ಇಟ್, ಸಾರಿ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಮೀಟಿಂಗ್ಗೆ ಕೂತ್ಕೊಂಡಾಗ ಎಲ್ಲರ ಮುಂದೆ ಹೇಳಿದ್ರು, ದೇವ ಆ್ಯಕ್ಚುಲಿ ಶೆಡ್ಯೂಲ್ ಮಿಸ್ಟೇಕ್ ಆಗಿರೋದು ನನ್ನಿಂದ. ಅದು ನೆನೆ ರಾತ್ರಿ ನನಗೆ ಗೊತ್ತಾಗಿತ್ತು. ಶೆಡ್ಯೂಲ್ ಮಿಸ್ಟೇಕ್ ಆಗಿರೋದು ನನ್ನ ಕಡೆಯಿಂದ ಬಂದಿರುವಂಥ ಮೆಸೇಜೇ ರಾಂಗ್ ಮೆಸೇಜ್. ನಾನು ಲೇಟಾಗಿನೇ ನನಗದು ಗೊತ್ತಾಯಿತು. ಐ ಆಮ್ ಸಾರಿ ದೇವ ಅಂತಂದರು. ನಾನು ಹೇಳಿದೆ ಅಂಕಲ್ ನೋ, ನೀವು ಆ ಸಾರಿ ಕೇಳಬೇಡಿ. ಅವ್ರು ಕೇಳಿದ್ರು ನೀನು ಮಿಸ್ಟೇಕ್ ಇರೋಳು ಮತ್ತು ನೀನು ಯಾಕೆ ಸಾರಿ ಕೇಳಿದೆ ಅಂತಂದರು. ನಾನು ಹೇಳಿದೆ, ನಾನು ಅವ್ರಿಗೆ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಅದು ದಾವೀದನ ಹೃದಯ. ಸುಮ್ಮನೆ ಅಲ್ಲ, 10ನೇ ಕ್ಲಾಸ್ ಫೇಲ್ ಆಗಿರುವಂಥ ವ್ಯಕ್ತಿಯನ್ನು ಇವತ್ತು ಸಾವಿರಾರು ಜನರಿಗೆ, ದೇಶ ವಿದೇಶಗಳಿಗೆ, 100,000 ಚರ್ಚ್ಗಳಿಗೆ, ಸೇವಕರುಗಳಿಗೆ, ಬೋಧಕರುಗಳಿಗೆ ಮಾರ್ಗದರ್ಶಿಯಾಗಿಟ್ಟಿರೋದಿಗೆ ಸುಮ್ಮನೆ ಅಲ್ಲ. ಸುಮ್ಮನೆ ವಾಕ್ಯ ಹೇಳಕ್ಕಾಗತ್ತಂತಲ್ಲ, ನೋ. ಇದು ಆತನ ಮುಂದೆ ಚೆನ್ನಾಗಿರೋದರಿಂದ ಆತನ ಹೃದಯಕ್ಕೆ ಮೆಚ್ಚಿನವನನ್ನು ಆತನು ಉಪಯೋಗಿಸಲು ಶಕ್ತನಾದಂಥ ದೇವರಾಗಿದೆ. ಅಭಿಷೇಕ್ ದೇವ ಪಾಸ್ ಸೇವೆನೇ ಮುಗಿದೋಯ್ತಂತ ಕೆಲವರು ಪ್ರವಾಸ ಎಲ್ಲ ಮಾಡಿದ್ರು. ಇನ್ನೊಂದು ವರ್ಷಕ್ಕೆ ಅಭಿಷೇಕ್ ದೇವ ಪಾಸ್ ನೋಡ್ರಿ, ಅವ್ರು ಎದ್ದೇಳುವುದೇ ಇಲ್ಲ, ಅವ್ರ ಸೇವೆ ಬಿದ್ದೇ ಹೋಯ್ತದೆ ಅಂತಂದರು. ನಾನು ಫಾರಿನ್ಗೆ ಹೋಗುವಾಗ ಫಸ್ಟ್ ಮೆಸೇಜ್ ಅವ್ರಿಗೆ ಕಳಿಸ್ತಾ ಇದ್ದೀನಿ. 2020ನೇ ವರ್ಷದಿಂದ ನಾನು ಫಸ್ಟ್ ಮೆಸೇಜ್ ಫಾರಿನ್ಗೆ ಹೋದ್ರೂ ಹೋಯ್ತಾ ಇದ್ದೀನಿ, ಪ್ರೇಯರ್ ಮಾಡ್ಕೊಳ್ಳಿ. ಅದು ಪ್ರೇಯರ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇಲ್ಲ, ನಾನು ಬಿದ್ದಿಲ್ಲ, ಎದ್ದಿದ್ದೀನಿ. ಬಿದ್ದು ಇರ್ಬೋದು, ಎದ್ದಿದ್ದೀನಿ. ಚೆನ್ನಾಗಿ ತಿಳ್ಕೊಳ್ಳಿ. ಆ ಹೃದಯ ಇರುವವ್ರನ್ನೇ ಆತ ನೇಮಿಸಿದವರೇ ಇಲ್ಲಿ ಬರಕ್ಕಾಗುತ್ತೆ. ಆದರೆ ಯಾರನ್ನು ನೇಮಿಸ್ತಾನಂತಂದ್ರೆ ತಪ್ಪನ ನ್ಯಾಯಪಡಿಸಿ ತೋರಿಸಿ, ಎಲ್ಲಿ ಕೂಡ ಜರಗಲ್ಲ ನಾನು ಅನ್ನುವವ್ರನ್ನೆಲ್ಲ ದೇವರು ಯಾವತ್ತಿಗೂ ಉಪಯೋಗ ಮಾಡಲ್ಲ. ಉಪಯೋಗ ಮಾಡೋರು ಯಾರು ಅಂದ್ರೆ, ಇಫ್ ಇಟ್ ಇಸ್ ರೈಟ್ ರಾಂಗ್ ಆಯ್ತು, ರೈಟ್ ಮೈ ಮಿಸ್ಟೇಕ್ ಬಿಡಿ, ಐ ವಿಲ್ ಡೂ ಇಟ್, ನಾನು ಸರಿ ಮಾಡ್ತೇನೆ, ಇಟ್ಸ್ ಮೈ ಮಿಸ್ಟೇಕ್, ಐ ವಿಲ್ ಡೂ ಇಟ್. ಹಂಗೆ ಹೇಳಿ ನೋಡಿ, ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಪ್ರಾರಂಭಿಸಿ ನೋಡ್ರಿ, ನಿಮ್ಮನ್ನು ಯಾವ ರೀತಿ ಉಪಯೋಗ ಮಾಡ್ತಾನ ಅಂತ ನೋಡ್ರಿ. ಡು ನಾಟ್ ಲೈಕ್ ಸ್ಟಬ್ಬನ್ನು, ಡು ನಾಟ್ ಬಿ ಲೈಕ್ ಎನ್ ಸ್ಟೋನ್ ಹಾರ್ಟನ್ನು. ಕಲ್ಲು ಹೃದಯ ಥರ ಇರಬೇಡಿ, ಹಠಮಾರಿತನ ತೋರಿಸ್ಬೇಡಿ. ಮಿಸ್ಟೇಕ್ ಆಯ್ತಾ, ಅದು ಕುಟುಂಬದಲ್ಲೇ ಮಕ್ಕಳ ಹತ್ರ ಕ್ಷಮಾಪಣೆ ಕೇಳೋಕೆ ಹೆದರಬೇಡಿ, ಹೆಂಡತಿ ಹತ್ರ ಕ್ಷಮಾಪಣೆ ಕೇಳೋಕೆ ಹೆದರಬೇಡಿ. ಮಿಸ್ಟೇಕ್ ಆಯ್ತಾ, ಸಾರಿ, ಬಿ ಪ್ರಾಕ್ಟೀಸ್ ದಟ್. ಬೈಬಲ್ ಸ್ಟಡಿನಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಕಳೆದ ವರ್ಷ ಬೈಬಲ್ ಸ್ಟಡಿನಲ್ಲಿ ಒಂದು ಸಣ್ಣದು ಮಿಸ್ಟೇಕ್ ಆಗೋಯ್ತು, ಅಂದರೆ ಎಕ್ಸ್ಪ್ಲನೇಷನ್ ಮಿಸ್ಟೇಕ್ ಆಗೋಯ್ತು. ನಾನು ಮನೆಗೆ ಹೋಗಿದ ಮೇಲೆ, ಅಯ್ಯೋ ಸ್ವಾಮಿ, ಇದು ಅದಕ್ಕೆ ಸಂಬಂಧಪಟ್ಟಿದ್ದೀನಿ, ಇದಕ್ಕೆ ಸಂಬಂಧಪಡಿಸಿ ಮಾತಾಡ್ಬಿಟ್ನಲ್ಲ ಅಂತ ಹೇಳಿ, ನೆಕ್ಸ್ಟ್ ಭಾನುವಾರ ಸಭೆ ಎಲ್ಲ ಬೈಬಲ್ ಸ್ಟಡಿಲಿ ಎಲ್ಲರೂ ಕೂತಿರುವಾಗ ಎಲ್ಲರ ಮುಂದೆ ನಾನು ಕ್ಷಮಾಪಣೆ ಕೇಳಿ ನೋಡ್ರಿ, ಅದು ನನ್ನ ಮಿಸ್ಟೇಕು, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಅದು ರಾಂಗ್, ಅದು ಐ ಆಮ್ ಸಾರಿ, ಕ್ಷಮಿಸ್ಬಿಡಿ ಅಂತ ಕೇಳಿದೆ. ಅದಕ್ಕೆ ದೇವರಲ್ಲಿ ನಿಲ್ಲಿಸಿರುವುದಲ್ಲ, ಯಾವನು ಕೆಡಕಕ್ಕಾಗದಷ್ಟು ನಿಲ್ಲಿಸಿರುವುದು. ಇಲ್ದಿದ್ರೆ ಇಲ್ಲಿಂದ ತೆಗೆದು ಬಿಸಾಕ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು,
ಆಗಲ್ಲ. ಯಾಕಂದರೆ ಯಾರು ಮುಚ್ಚಕ್ಕಾಗದಂತೆ ತೆರೆಯುವವನು, ಯಾರು ತೆರೆಯಕ್ಕಾಗದಂತೆ ಮುಚ್ಚುವವನು ಆತ ನಿಲ್ಲಿಸಿದ್ರೆ ಯಾರು ಅಗಳಿಸೋಕ್ಕಾಗಲ್ಲ, ಆತನ ಅಗಳಿಸಿದ್ರೆ ಯಾರು ನಿಲ್ಲಿಸೋಕ್ಕಾಗಲ್ಲ. ಆಮೇಲೆ ಹಲ್ಲೆಲೂಯಾ. ತನ್ನಷ್ಟಿಗೆ ತಾನು ಯಾರು ಏನು ಮಾಡಲ್ಲ, ಎಲ್ಲ ವಹಿಸ್ಕೊಳ್ಳೋಕ್ಕೆ ಆಗಲ್ಲ. ಮುಂದೆ ಓದಿಕೊಳ್ಳುವ, ಟೈಮ್ ಮುಗಿಸ್ಬಿಡ್ತೇನೆ. ಆರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ಒಂದು ನಿಮಿಷ ಬನ್ನಿ, 4 ಜನ ಬನ್ನಿ. ನೋಡಿ, ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ತನ್ನನ್ನು ತಾನೇ ಮಹಾಯಾಜಕನಾಗಿ ನಿಂತ್ಕೊಳ್ಳಿ. 4 ಜನ ನೋಡ್ರಿ, ಯೇಸು ಬಂದರು ಅಲ್ಲಿಂದ. ಯಾರದು? ಸ್ನಾನಿಕನಾದ ಯೋಹಾನ. ನೀನೇನು ನನಗಿಂತ ದೊಡ್ಡವನೇನು, ಸೈಡ್ಗೆ ಹೋಗು. ಅಭಿಷೇಕ ತೈಲವನ್ನು ಎತ್ಕೊಂಡು ಸ್ವಾಮಿ ಏನು ಮಾಡಲಿಲ್ಲ, ತನ್ನನ್ನು ತಾನೇ ಮಹಾಯಾಜಕನಾಗಿ ಅಭಿಷೇಕ ಮಾಡ್ಕೊಳ್ಳಿಲ್ಲ. ಹಲ್ಲೆಲೂಯಾ. ನೀನೇ ಏನು ಮಾಡ್ಬಿಡ್ಬೇಡ. ಫೌಂಡರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಪ್ರೆಸಿಡೆಂಟು, ನಾನೇ ಅಪೋಸ್ಟಲ್, ನಾನೇ ಪ್ರವಾದಿ ಹಾಕಿಬಿಡ್ತೀಯ, ಏನಾದರೂ ಹತ್ಕೊಂಡ್ಬಿಡ್ತದೆ. ನೀನೇ ಮಾಡ್ಕೊಳ್ಳೋದು ಬೇಡ. ಯಾರು ಮಾಡಿದ ಗೊತ್ತಾ ಯೇಸುವನ್ನ? ಮುಂದೆ, ಆದರೆ ನನಗೆ ನೀನು ಮಗನು, ತಾನೇ ಮಾಡಿಕೊಳ್ಳಿಲ್ಲ, ಆದರೆ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆಂದು ಹೇಳಿದಾತನೇ, ನಾನೇ ನಿನ್ನನ್ನು ಈ ಹೊತ್ತು ಪಡೆದಿದ್ದೇನೆಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ದೊಡ್ಡ ಚಪ್ಪಾಳೆ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಈ ಗೌರವನ್ನ ಹೇಳಿ, ಅವನಿಗೆ ಕೊಟ್ಟನು. ಆಮೇಲೆ ಸಾರ್ ಗೌರವ ಬೇಕಾ? ಆತನ್ನು ಕೊಟ್ಟರೆ ಮಾತ್ರ ಬರುವುದು, ಸುಮ್ಮನೆ ಎಲ್ಲ ಬರಲ್ಲ. ಗೌರವ ಬೇಕಾ? ಗೌರವ ಬೇಕಾ? ಕಂಬಳಿ ಬೇಕಾದ್ರೆ 500 ರೂಪಾಯಿಗೆ ಸಿಗ್ಬಿಡ್ತದೆ. ಗೌರವ ಸಿಗಲ್ಲ, ಅದು ಆತನ್ನು ಕೊಟ್ಟರೆ ಮಾತ್ರ ಸಿಗುವಂಥದ್ದು. ಅಯ್ಯೋ, ಚಪ್ಪಾಳೆ ಹೊಡೆದಿರ್ಬೇಕಾದ್ರೆ ಸಾರೇ ಬೆಳಗ್ಗೆನೇ ಹೊಟ್ಟೆ ತುಂಬ ತಿನ್ಕೊಂಬಂದ್ಬಿಟ್ರಾ? ಮತ್ತೆ ತಿನ್ಕೋತಿದ್ದೀರಾ? ಹಲ್ಲೆಲೂಯಾ. ನೋಡ್ರಿ, ಇವರೆಲ್ಲ ಯಾರು ಗೊತ್ತಾ? ಯಾಕೆ ಇವ್ರು ನಿಲ್ಸೋರು ಅಂತ ಅನ್ಕೊಂಡ್ಬಿಡ್ಬೇಡಿ. ಇವ್ರು ಯಾರು ಗೊತ್ತಾ? ನಾನು 4 ರೀತಿಯಲ್ಲಿ ಅದನ್ನು ಹೇಳ್ತೀನಿ ನೋಡ್ರಿ. ಇವರು ಪಾಪಿ, ಇವಾಗ ಮಾತ್ರ. ಇವ್ರು ಯಾರು? ಪಾಪಿ. ಇವ್ರು ಬಲಿ. ಇವ್ರು ಯಾರು? ಬಲಿ. ಓಕೆನಾ? ಇವರು ಯಾಜಕ. ಇವ್ರು ಯಾರು? ಇವರು ಮಹಾಪರಿಶುದ್ಧ ಸ್ಥಾನ. ಓಕೆನಾ? ಅಂದರೆ ತೆರೆ ಒಳಗಡೆ ಇತ್ತಲ್ಲ. ಯಾಕೆ ನಗ್ತಾ ಇದ್ದೀರ ಅವ್ರು? ನೋಡಿ ನೋಡ್ರಿ, ಯಾರು? ಪಾಪಿ. ಇವ್ರು ಯಾರು? ಬಲಿ. ಇವ್ರು ಯಾರು? ಯಾಜಕ. ಯಾರು? ಮಹಾಯಾಜಕ ಅಲ್ಲ ರೀ, ಮಹಾಪರಿಶುದ್ಧ ಸ್ಥಳ. ಹೊರಹಂಗಲ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಅಲ್ವೇ? ಹಾಗೆ ತಾನೇ ಇತ್ತಲ್ವೇ? ನಮ್ಮ ಶೇಷರ ಹತ್ರ ಹಾಗೆ ಆಳೆ ಕಟ್ಟಿದಾರಲ್ವೇ? ಹೊರಹಂಗಲ. ಅದಕ್ಕಾಗಿ ಹೊರ ಅಂಗಳದಲ್ಲಿ ಇರುವವರನ್ನ ನಾವು ಹೊರ ಅಂಗಳ ಅಂತ ಅನ್ಕೊಂಡ್ಬಿಡ್ಬೇಡಿ. ಜಾಗ ಇಲ್ಲದೆ ನಿಮ್ಮನ್ನ ಕುಂಡ್ರಿಸಿದ್ದೀವಿ. ಸರಿ, ನಾವು ಹೊರ ಅಂಗಲ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಓಕೆನಾ? ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ವ್ಯಕ್ತಿ ಪಾಪ ಮಾಡಿದ್ದಾನೆ. ಇವನು ಏನು ಮಾಡ್ತಾನೆ? ಪಾಪವನ್ನೇ ಒತ್ಕೊಂಡು ತಿರುಗಾಡ್ತಿದ್ರೆ ಪಾಪ ಕೊಡೋ ಸಂಬಳ ಮರಣ. ಅದರಿಂದ ಇವನ ಜೀವನದಲ್ಲಿ ರೋಗ, ವ್ಯಾಧಿ, ಕಷ್ಟ, ಕಣ್ಣೀರು, ಶಾಪ, ಅಡೆತಡ, ನಷ್ಟ, ಸಾಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು. ಹಾಗೆ ಇವನು ಬಳಲಿ ಹೋಗಿ ಏನು ಮಾಡ್ತಾ ಇದ್ದಾನೆ?
ಇನ್ಮೇಲೆ ನನ್ನ ಪಾಪವನ್ನು ನಾನು ಹೊತ್ಕೊಂಡು ತಿರುಗಾಡೋಕ್ಕಾಗಲ್ಲ. ನನ್ನ ಪಾಪದಿಂದ ನಾನು ಬಿಡುಗಡೆ ಹೊಂದಬೇಕು. ಪಾಪದಿಂದ ಬಿಡುಗಡೆ ಹೊಂದಬೇಕು. ಓಕೆನಾ? ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಏನು ಮಾಡ್ತಾ ಇದ್ದಾನೆ? ಒಂದು ಕುರಿಯನ್ನು ಹಿಡಿತಾ ಇದ್ದಾನೆ. ಕುರಿ ಥರ ಏನು ಹೇಳಿ, ಒಂದು ಕುರಿಯನ್ನು ಹಿಡ್ಕೊಂಬರ್ರಿ ಸರ್, ಕೈ ಕೊಟ್ಟು ನಿಂತ್ಕೊಂಬಿಟ್ರೆ ಹಿಡ್ಕೊಂಬಂದು ಏನು ಮಾಡ್ತಾ ಇದ್ದಾನೆ? ಅದೇ ಈಸ್ಕೊಳ್ಳಿ ಸರ್, ಹಂಗೆ ಹಂಗೆ ಬೈಕೊಳ್ಳಿ, ಹಂಗೆ ನನಗೆ ನೋಡ್ರಿ, ಹಂಗೆ ಕೈ ಇಟ್ಕೊಳ್ಳಿ. ಯಾಜಕನ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಕೊಡ್ತಾ ಇದ್ದಾರೆ. ಮಹಾಯಾಜಕನ ಬಳಿಯಲ್ಲಿ, ಸ್ವಾಮಿ ನಾನು ಫುಲ್ ಪಾಪ ಮಾಡಿದ್ದೀನಿ, ಕೈ ಎತ್ಬಿಡಿ, ನೀವು ಮಾತ್ರ ಇಟ್ಕೊಳ್ಳಿ, ನಾನು ಫುಲ್ ಪಾಪ ಮಾಡಿದ್ದೀನಿ, ಆದ್ದರಿಂದ ಈ ಬಳಿಯನ್ನು ನನ್ನ ಪಾಪದ ಬಳಿಯಾಗಿ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಪಾಪಕ್ಕೋಸ್ಕರವಾಗಿ ಏನು ಮಾಡ್ರಿ, ಇದನ್ನು ಕುಯ್ದು ಬಿಡ್ರಿ ಅಂತ. ಕುಯ್ದು ಬಿಡೋಣ ಸರ್, ಕುಯ್ದು ಬಿಡೋಣ ಅಂತ, ಸರಿನಾ? ಇವಾಗ ಮಹಾಯಾಜಕನ ಏನು ಮಾಡ್ತಾ ಇದ್ದಾನೆ? ನಿನ್ನ 2 ಕೈಯನ್ನು ತೆಗೆದು ಈ ಕುರಿ ಮೇಲೆ ಇಡು ಅಂತ ಹೇಳ್ತಾ ಇದ್ದಾನೆ. 2 ಕೈ ತೆಗೆದು ಇಡಂದ್ರೆ ಇಡು ಅಂತಾನೆ. ನೀವು ಇಟ್ಕೊಳ್ಳಿ ಸರ್. 2 ಕೈಯನ್ನು ಇದ್ರ ಮೇಲೆ ಇಡಿ ಅಂದಾಗ ಅರ್ಥ ಏನು ಗೊತ್ತಾ? ಇವನು 2 ಕೈಯನ್ನು ಇಟ್ಟಿದ್ದ ಅರ್ಥ ಏನಂದ್ರೆ, ಈ ಕುರಿನೇ ನನ್ನ ಪಾಪಕ್ಕೆ ಪರಿಹಾರ ಅಂತ ನಾನು ಒಪ್ಕೊಳ್ತಾ ಇದ್ದೀನಿ, ಅಂಗೀಕರಿಸ್ಕೊಳ್ತೀನಿ. ಈ ಕುರಿನ ನನ್ನ ಪಾಪದ ಬಳಿಯಾಗಿ ಪರಿಹಾರವಾಗಿ ನಾನು ಅಂಗೀಕರಿಸಿಕೊಳ್ತೀನಿ ಅಂತ ಹೇಳಿ ಇವನು 2 ಕೈಯನ್ನು ಇಟ್ಟು ಅಂಗೀಕರಿಸಿಕೊಳ್ಳುವಾಗ ಏನಾಗುತ್ತೆ ಗೊತ್ತಾ? ಇವನ ಮೇಲಿರುವಂಥ ಎಲ್ಲ ಪಾಪವು ಈ ಕುರಿಯ ಮೇಲೆ ಬಂದ್ಬಿಡ್ತದೆ. ಇವಾಗ ಈ ಕುರಿ ಏನಾಯಿತು? ಫುಲ್ಲು ಪಾಪದಿಂದ ತುಂಬಿದೆ. ಇದನ್ನು ಮಹಾಯಾಜಕನೇನು ಮಾಡ್ತಾನೆ? ದೇವರ ಯಜ್ಞ ವೇದಿಯ ಮುಂದೆ ನಿಲ್ಲಿಸಿ ಇದನ್ನೇನು ಮಾಡ್ತಾನೆ? ಕೆಳಗಡೆ ಸ್ವಾಮಿ, ನೀವು ಹಲಾಲ್ ಮಾಡುವಾಗ ನೋಡೇ ಅಲ್ವಾ? ಏನು ಮಾಡ್ತಾವನೆ? ಕುಯ್ರಿ, ಇದನ್ನು ಕುಯ್ದು ರಕ್ತವನ್ನು ಒಂದು ಪಾತ್ರೆಯಲ್ಲಿ ಹಿಡಿದು ಇದನ್ನು ಬಲಿಬೀಠದಲ್ಲಿ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಆ ಹೊಗೆ ಬಲಿಬೀಠದಿಂದ ದೇವರ ಸಿಂಹಾಸನದ ಕಡೆಗೆ ಏರಿ ಹೋಗುತ್ತದೆ. ಆಮೇಲೆ ಅವಾಗ ಯಾಜಕ ಏನು ಮಾಡ್ತಾನೆ? ರಕ್ತವನ್ನು ತಗೊಂಡು ಮಹಾ ಪರಿಶುದ್ಧ ಸ್ಥಾನದಲ್ಲಿ ಹೋಗಿ ಆ ಪರಿಶುದ್ಧ ಸ್ಥಾನದಲ್ಲಿ ಆ ರಕ್ತವನ್ನು ಏನು ಮಾಡ್ತಾನೆ? ಕ್ಷಮಿಸ್ತಾನೆ. ಕ್ಷಮಿಸಿದಾಗ ಏನಾಯಿತು? ನೀವು ಹಿಂದೆ ಹೋಗ್ಬೇಡಿ. ಆಗ ಪಾಪಿಯಾಗಿ ಒಳಗೆ ಬಂದಿದ್ದ ಇವನು ಪರಿಶುದ್ಧವಂತನಾಗಿ, ನೀತಿವಂತನಾಗಿ, ಕೈಗಳೆತ್ಕೊಳ್ಳಿ, ಬಿಡುಗಡೆ ಹೊಂದಿದವನಾಗಿ, ಇವಾಗ ಶಾಪ ಇಲ್ಲ, ರೋಗ ಇಲ್ಲ, ನೋವು ಇಲ್ಲ, ಸಾಲ ಇಲ್ಲ, ದಂಡನೆ ಇಲ್ಲ, ಇವನ ಮೇಲೆ ಯಾವುದೇ ದೋಷ ಫಲ ಇಲ್ಲ, ಕಂಪ್ಲೀಟ್ ಏನಾದ ಬಿಡುಗಡೆ ಆದ. ಹಲ್ಲೆಲೂಯ. ಇದಕ್ಕೆ ಯಾಜಕನ ದೇವರು ನೇಮಿಸುವುದು. ಆಮೇಲೆ ಇವಾಗ ಇನ್ನೊಂದು ತೋರಿಸಿ ನೋಡಿ ಬನ್ನಿ. ಯೇಸು ಮಹಾಯಾಜಕನಾದಾಗ ಏನಾಯ್ತು ಅಂತ ನಾನು ಓದ್ತೀನಿ. 5ನೇ ಅಧ್ಯಾಯ 1ನೇ ವಚನದ 6ನೇ ವಚನ ತನಕ ಓದಿದ್ರಪ್ಪ ಅಲ್ಬದೆ? 6ನೇ ವಚನದವರೆಗೂ ಓದೇ ಆಯ್ತಲ್ಲ, ಮುಗಿದೀತು. ಈಗ ಯೇಸುವಿನ ಜೀವನದಲ್ಲಿ ನಡೆದಂಥ ಒಂದು ಕಾರ್ಯ ನಿಮಗೆ ಗೊತ್ತಲ್ಲ? ಇದು ಯಾರು ಅಂದ್ರೆ ನಾವೆಲ್ಲ. ಇದು ಯಾರು? ಬಲಿ ಕುರಿ ಅಲ್ವೇ? ಇದನ್ನೇ ಬೈಬಲ್ ಹೇಳ್ತಾ ಐತೆ. ಯೋಹಾನ ಇದು ನಡ್ಕೊಂಡು ಹೋಗುವಾಗ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ಯಜ್ಞದ ಕುರಿಮರಿ. ಹಲ್ಲೆಲೂಯ. ಆಮೇ ಇದು ಯಾರು? ದೇವರ ಯಜ್ಞದ, ಅದರ ಹೆಸರೇನು? ಆತನ ಹೆಸರೇನು? ಯೇಸು. ಈತನ ಯಾರು? ಯಾಜಕ. ಹೌದಾ?
ದೇವರು ನೇಮಿಸಿದ ಮಹಾಯಾಜಕ ಯಾರು? ಈತನ ಯಾಜಕ ಅಂದ್ರೆ ಈತನ ಹೆಸರೇನು ಹೇಳ್ರಿ ಸಾರ್? ಈತನ ಹೆಸರೇನು ಹೇಳಿ? ಯೇಸು. ಈತನ ಹೆಸರೇಳಿ? ಮಹಾಯಾಜಕನು. ಇದು ಕುರಿ, ಈತನ ಹೆಸರೇನು ಹೇಳಿ? ಈತನ ಹೆಸರು ಹೇಳಿ ಸಾರ್. ಕುರಿನು ಯೇಸು, ಯಾಜಕನು ಯೇಸು. ಇದು ಹೆಂಗೆ ಸಾರ್? ಮತ್ತೆ ಈ ಕುರಿನ ಯಾಜಕ ಕೊಯ್ಬೇಕಲ್ಲ, ಯಾರು ಸರ್ ಬಲಿ ಕೊಡೋದು? ಓದಿ ವಾಕ್ಯ ನೋಡಿ, ಎಂಥ ಅಮೂಲ್ಯವಾದ ವಾಕ್ಯ ಓದಿ. ಇಬ್ರಿಯ ಪುಸ್ತಕ 7ನೇ ಅಧ್ಯಾಯ, ಇಬ್ರಿಯ ಪುಸ್ತಕ 7ನೇ ಅಧ್ಯಾಯ 27ನೇ ವಚನ ಓದಿ. ಇಬ್ರಿಯ 7:27. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಮೊದಲು ತನ್ನ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ, ಮೊದಲು ತನ್ನ ಪಾಪಕ್ಕಾಗಿ ಆಮೇಲೆ ಜನರ ಪಾಪಕ್ಕಾಗಿ ಪರಿಹಾರ ಮಾಡುವಂಥ ಲೇವಿ ವಂಶದ ಯಾಜಕರಾಗೆ. ಯಾರಿದು? ಹಳೆಯದು ಪಾಪಿ, ಕುರಿ, ಯಾಜಕ, ಮಹಾಪರಿಸ್ಥಾನ. ಈ ಥರ ಇಲ್ಲ. ಮುಂದೆ ಓದಿಕೊಳ್ಳುವ. ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅಗತ್ಯ ಇಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಒಂದೇ ಸಾರಿ ಆತನಿಗೆ ಕೆಲಸ ಮಾಡಿ ಮುಗಿಸಿದನು. ಮುಂದೆ ಓದಿ. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಧರ್ಮಶಾಸ್ತ್ರವು ನಿರ್ಬಲರಾದಂಥ ಮನುಷ್ಯರನ್ನ ಮಹಾಯಾಜಕರಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು, ದೇವರ ಆಣೆಯೊಡನೆ ಅಂದರೆ ಹೊಸ ಒಡಂಬಡಿಕೆಯೊಡನೆ, ಪ್ರಮಾಣದೊಡನೆ ಉಂಟಾದಂಥ ವಾಕ್ಯವು ಸದಾ ಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. ಸರ್ವ ಸಂಪೂರ್ಣವಾಗಿರುವಂಥ ತನ್ನ ಮಗನನ್ನೇ ನೇಮಿಸಿದೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ನೋಡಿ, ಹಲೋ, ಇದು ಎಷ್ಟು ಸುಂದರವಾಗಿ ಕರ್ತನು ಇದನ್ನು ಬರೆದಿದ್ದಾನಂತಂದ್ರೆ ಇಲ್ಲಿ ನೋಡ್ರಿ, ಪಾಪಿ, ಕುರಿ, ಬಲಿ, ಮಹಾಯಾಜಕ, ಮಹಾಪರಿಸ್ಥಾನ. ಇದರಲ್ಲಿ ಪಾಪಿಯು ಹಾಗೇ ಇದ್ದಾನೆ. ನಾವೆಲ್ಲ ಪಾಪಿಗಳು. ಮಹಾಪರಿಸ್ಥಾನವೂ ಹಾಗೇ ಇದೆ, ಏನು ತೊಂದರೆ ಇಲ್ಲ. ಅದು ಇದೆ. ಇದು ಎರಡನೇ ಪ್ರಾಬ್ಲಮ್ ಏನಂತಂದರೆ, ಮೊದಲು ಹಳೆ ಒಡಂಬಡಿಕೆ ಕಾಲದಲ್ಲಿ ಸಮರ್ಪಿಸಲ್ಪಟ್ಟಿದ್ದಲ್ಲ ಈ ಕುರಿ ಬಳಿಯಾಗಿ, ಇದು ನಿರಂತರವಾದಂಥ ಬಳಿ ಆಗಲಿಕ್ಕಾಗಲ್ಲ. ಕಾರಣ ಇದು ಕುರಿ. ಇದು ಯಾವುದು? ಕುರಿಯ ರಕ್ತ ಯಾವತ್ತಿಗೆ ನಿರಂತರ ಬಿಡುಗಡೆ ಕೊಡೋಕ್ಕಾಗಲ್ಲ. ಸರಿ, ಈ ಕುರಿಗೆ ಬದಲಾಗಿ ದೇವರ ಕುರಿಯನ್ನು ಕೊಟ್ಬಿಡೋಣ. ಯಾಕಂದ್ರೆ ಆ ದೋಷವಿಲ್ಲದಿರುವುದು, ಅದನ್ನು ಪದೇ ಬಲಿ ಇಡಬೇಕಾಗಿಲ್ಲ, ಒಂದೇ ಸಾರಿ ಬಲಿ ಕೊಟ್ಟರೆ ಸಾಕು. ಆದ್ದರಿಂದ ಏನು ಮಾಡೋಣ? ಈ ಕುರಿಗೆ ಬದಲಾಗಿ ದೇವರ ಮಗನನ್ನು ಏನು ಮಾಡಿಬಿಡೋಣ? ನೇಮಿಸ್ಬಿಡೋಣ. ಆದ್ದರಿಂದ ಅದು ನಿರಂತರ ಬಲಿ ಆಗುತ್ತೆ ಅಂತ ಹೇಳಿ ಆಲೋಚನೆ ಮಾಡಿ ನೇಮಿಸಿದರೆ, ಈ ಕುರಿಯನ್ನು ಕೊಯ್ಯುವಷ್ಟು ಯೋಗ್ಯನಲ್ಲ ಇವನು. ಯಾಕಂದರೆ ಇವನು ಬಲಹೀನವಾದಂಥ ಯಾಜಕ. ಅರ್ಥ ಆಯ್ತಾ? ಇವನು ಯಾಕೆಂತಾರೆ, ಇವನಿಗೋಸ್ಕರ ಇನ್ನೊಂದು ಕುರಿಯನ್ನು ಕೊಯ್ದ ಮೇಲೆ ನಮಗೋಸ್ಕರ ಈ ಕುರಿಯನ್ನು ಕೊಯ್ಯೋಕ್ಕಾಗುತ್ತದೆ. ಆದ್ದರಿಂದ ದೇವರೇನು ಮಾಡಿದ್ರು ಗೊತ್ತಾ? ಸರಿ, ಒಂದು ಕೆಲಸ ಮಾಡೋಣ, ಈ ಪಾಪಿಗಳನ್ನು ಪರಿಶುದ್ಧ ಮಾಡಿ ಇವನನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕಂತಂದರೆ, ನಾನು ಒಂದು ವಿಷಯ ಹೇಳಕ್ಕೆ ಮರೆತುಬಿಟ್ಟೆ. ಇವನು ಪಾಪಿ ಅಲ್ವೇ, ದೇವರ ಹತ್ರ ಹೋಗೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಕುರಿಯನ್ನು ಬಲಿಯಾಗಿ ಕೊಟ್ಟ, ಯಾಜಕ ಕೊಯ್ದ. ಆದ್ದರಿಂದ ಏನಾದ? ಇವನು ಮಹಾ ಪರಿಶುದ್ಧ ಸ್ಥಾನದಲ್ಲಿರುವಂಥ ದೇವರ ಸಂಗಡ ಅನ್ಯನವಾಗ್ಬಿಡ್ತಾನೆ. ಬನ್ನಿ, ಆದರೆ ಈಗ ಇವನ ನಿರಂತರ ಅಲ್ಲೇ ನೆಲೆಪಡಿಸ್ಬೇಕು. ಇವನಲ್ಲಿ ಹೋಗೋದು ಬರೋದು ಹಂಗಿಲ್ಲದೆ ನಿರಂತರವಾಗಿ
ಅವನ್ನ ಕರ್ತನಿಗೆ ಸ್ವಂತವಾಗಿ ಮಾಡಬೇಕು. ಅದಕ್ಕೆ ನಾನು ಶುಕ್ರವಾರ ಹೇಳಿದೆ, ನೀನೇ ನೆನೆಸಿದ್ರೆ ಕೂಡ ನೀನು ನರಕಕ್ಕೆ ಹೋಗೋಕ್ಕಾಗಲ್ಲ. ಕಾರಣ ಇದು ಇವತ್ತು ನಿನ್ನೆ ಪ್ರಾಜೆಕ್ಟ್ ಅಲ್ಲ, ಜಗದುತ್ಪತ್ತಿಗೆ ಮೊದಲೇ ದೇವರು ನೇಮಿಸಿಕೊಂಡಿರುವಂಥ ರಕ್ಷಣೆ. ಹಲ್ಲೆಲೂಯಾ. ನೋಡ್ರಿ ಇಲ್ಲಿ ಇವಾಗ ದೇವರೇನು ಮಾಡಿದ್ರು, ಪಾಪಿ ಆಗಿದ್ದಾನೆ, ಪಾಪಿಯನ್ನು ಸೇರಿಸಿಕೊಳ್ಳುವಂಥ ದೇವರು ಆಗಿದ್ದಾನೆ. ಆದರೂ ಕುರಿ ಯಾಜಕ ಇದು ಎರಡು ಏನಿಲ್ಲ, ಸರಿ ಇಲ್ಲ. ಆದ್ದರಿಂದ ದೇವರೇನು ಮಾಡಿದ್ರು ಗೊತ್ತಾ, ಯೇಸುವನ್ನ ನಿತ್ಯ ಬಲಿಯಾಗಿ ಕುರಿಯಾಗಿ ಮಾಡಿ, ಅದೇ ಯೇಸುವನ್ನ ಯಾಜಕನಾಗಿ ನೇಮಿಸಿ, ಯಾಜಕ ಬಂದು ಕುರಿಯನ್ನು ಕೊಯ್ಯುವುದಲ್ಲ, ತನ್ನನ್ನು ತಾನೇ, ಹೇಳ್ರಿ ಚಪ್ಪಾಳೆ ತಟ್ರಿ, ಕಥ ನಾಮಕ್ಕೆ ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟು ಈ ಕೆಲಸವನ್ನು ಒಂದೇ ಸಾರಿ ಮಾಡಿ ಮುಗಿಸಿದನ್ನು ಕರ್ತನಾಮಗೆ ಕೊಂಡು. ಆಮೇಲೆ ಇವಾಗ ಯಜ್ಞದ ಕುರಿಮಾರಿ ಪಾಪವ ಸಂಪೂರ್ಣ. ಇರಿ, ಈಗ ಯಜ್ಞದ ಕುರಿಮರಿ ಯಾರು? ಕುರಿ ಯಾರು? ಯಜ್ಞದ ಕುರಿಮರಿ ಯಾರು? ಯೇಸುನೇ. ಬಂದ್ಬಿಡಿ, ಬಲಿ ಆಯಿತು. ತನ್ನ ರಕ್ತವನ್ನು ತಾನೇ ಎತ್ಕೊಂಡು ದೇವರ ಬಳಿಯಲ್ಲಿ ಹೋಗಿ ನಿಂತವನೆ. ಏನು ಹೇಳ್ತಾ ಇದ್ದಾನೆ ಗೊತ್ತಾ, ಈಗ ನಾನು ಈ ಜನರಿಗೆ ಕೊಟ್ಟಿರುವಂಥ ರಕ್ಷಣೆ ಕುರಿ ಕೊಟ್ಟಂಥ, ದಾನ ಕೊಟ್ಟಂಥ ರಕ್ಷಣೆ ರೀತಿಯಲ್ಲಿ ಅಲ್ಲ, ದೋಷವಿಲ್ಲದಿರುವಂಥ ಮತ್ತು ಈತನು ನಿತ್ಯವಾದವನು, ಈತನಿಗೆ ಸಾವೇ ಇಲ್ಲ. ಆ ಕುರಿ ಸತ್ತೋಯ್ತು. ಆ ಕುರಿ ಏನಾಯಿತು? ಸತ್ತೋಯ್ತು. ಈ ಕುರಿ ಸಾಯಲ್ಲ, ಇದು ಸತ್ತರೂ ಬದುಕುತ್ತದೆ. ಆದ್ದರಿಂದ ನಾನು ಸಾಯದೇ ಇರುವಂಥ ಕುರಿ. ಆ ಕುರಿ ಸತ್ತೋಯ್ತು, ಅದಕ್ಕೋಸ್ಕರ ಮತ್ತೆ ಪಾಪ ಮಾಡಿದ್ರೆ ಮತ್ತೆ ಬಲಿ ಕೊಡೋಕ್ಕೆ ಇನ್ನೊಂದು ಕುರಿಯನ್ನು ತರಬೇಕಾಗಿತ್ತು. ಆದರೆ ನಾನು ಯಾವತ್ತೂ ಜೀವಂತವಾಗಿರುವುದರಿಂದ ನಾನು ಮತ್ತೆ ಮತ್ತೆ ಸಾಯಬೇಕಾಗಿಲ್ಲ, ಒಂದೇ ಸಾರಿ ಸತ್ತಿದೆ. ಆಮೇಲೆ ಈಗ ಇಲ್ಲಿ ರಕ್ತ ಇವನ ಪಾಪಕ್ಕೆ ಪರಿಹಾರವಾಗಿ ಇವನ ರಕ್ತ ಇದೆ. ಬನ್ನಿ, ಇವನ್ನ ಇವಾಗ ನಿಮ್ಮ ಕಡೆ ಸೇರಿಸಿದ್ದೀನಿ. ಇನ್ಮೇಲೆ ಇವನು ನಿಮಗೆ ಸ್ವಂತವಾದ. ಇವನು ಯಾವಾಗೆಲ್ಲ ಮೀರುತ್ತಾನೋ, ದೇವರಿಗೆ ಯೋಗ್ಯವಿಲ್ಲದ ರೀತಿಯಲ್ಲಿ ನಡೆಯುತ್ತಾನೋ, ಈ ರಕ್ತ ಮಹಾಪರಿಶುದ್ಧ ಸ್ಥಾನದಲ್ಲಿ ದೇವರ ಬಳಿಯಲ್ಲಿ ಇವನಿಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಈ ಕುರಿ ಅಲ್ಲಿ ಇರುವವರೆಗೂ, ಈ ರಕ್ತ ಅಲ್ಲಿ ಇರುವವರೆಗೂ, ಈ ರಕ್ತ ಯಾರ ಮೇಲೆ ಎಲ್ಲ ಬಿದ್ದಿದೆಯೋ, ಯಾರೆಲ್ಲ ರಕ್ತದ ತೊಳೆಯಲ್ಪಟ್ಟಿದ್ದಾರೋ ಅವರ ನರಕಕ್ಕೆ ಹೋಗೋಕ್ಕಾಗಲ್ಲ. ಅವರ ಮೇಲೆ ದೇವರ ನಿತ್ಯ ಕೃಪೆ ನೆಲೆ ನಿಂತಿರುತ್ತೆ. ಚಪ್ಪಾಳೆ ಕೊಟ್ಬಿಡೋಣ 4 ಜನಕ್ಕೆ. ಸೂಪರ್. ಆಮೇಲೆ ಅದಕ್ಕಾಗಿಯೇ ತನ್ನನ್ನು ತಾನೇ ಬಲಿಯಾಗಿ ಕೊಟ್ಟ. ಈಗ ಮಹಾಯಾಜಕನು ಎಲ್ಲಿದ್ದಾನೆ? ತಂದೆಯ ಬಲಭಾಗದಲ್ಲಿದ್ದಾನೆ. ಅಲ್ಲಿ ಇದ್ದುಕೊಂಡು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಇದ್ದುಕೊಂಡು ಏನು ಮಾಡ್ತಾ ಇದ್ದಾರೆ? ತಂದೆಯ ಹತ್ರ ಸುಮ್ಮನೆ ಕತೆ ಮಾತಾಡ್ತಾ ಇದ್ದಾರೆ. ರಾತ್ರಿ ಆಗಲು ನಿನಗಾಗಿ ನನಗಾಗಿ ತಂದೆಯ ಬಳಿಯಲ್ಲಿ ಮೊರೆ ಇಡುತ್ತಾ ಇದೆ. ಮಹಾಯಾಜಕನ ಕೆಲಸ ಏನು ಹೇಳಿ? ಮಹಾಯಾಜಕನ ಕೆಲಸ ಏನು ಹೇಳಿ? ತಂದೆ ಮನುಷ್ಯರಿಗೋಸ್ಕರ ದೇವರ ಮುಂದೆ ಮೊರೆ ಇಡುವುದು. ಮನುಷ್ಯರಿಗೋಸ್ಕರ ದೇವರ ಮುಂದೆ ಮೊರೆ ಇಡುವುದು. 24 ಗಂಟೆ 365 ದಿವಸ ಪುಷ್ಪಕ ನಿಮಗೋಸ್ಕರ, ಅವ್ರಿಗೋಸ್ಕರ, ಇವ್ರಿಗೋಸ್ಕರ, ಅವ್ರಿಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ, ನನಗೋಸ್ಕರ, ಒಬ್ಬೊಬ್ಬರಿಗೋಸ್ಕರ 24 ಗಂಟೆ 365 ದಿವಸ ತಂದೆಯ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದಾನೆ. ಅವನ್ನ ಕೊಂದ್ಬಿಡ್ಬೇಡಿ, ಅವನ್ನ ತಳ್ಳಿಬಿಡ್ಬೇಡಿ. ಅವನು ಮಾಡಿದ ಪಾಪಕ್ಕೆ ನಾನೇ ಬಲಿಯಾಗಿದ್ದೀನಲ್ಲ,
ಅವನ ಕ್ಷಮಿಸಿ ಇನ್ನೊಂದು ಅವಕಾಶ ಕೊಡಿ. ಶಿಕ್ಷಿಸಿ ಅವನ ಎಳಕೊಳ್ಳಿ, ಶಿಕ್ಷಿಸಿ ಅವನ ಎಳಕೊಳ್ಳಿ, ಶಿಕ್ಷಿಸಿ ಅವನ ಎಳಕೊಳ್ಳಿ. ಬಿಡಬೇಡಿ ಅವನ್ನ. ಸಾರ್ ನಿನ್ನ ತಂದೆ ತಾಯಿ ಕೂಡ ನಿನ್ನ ಹೆಸರನ್ನ ಡೈಲಿ ಹೇಳಕ್ಕೆ ಒಂದು ಸಾರಿ ಮರೆತು ಹೋದ್ರು ಮರೆಯಬಹುದು, ಆದರೆ ನಿನಗೋಸ್ಕರ ಶಿಲುಬೆ ಮೇಲೆ ಬಲಿಯಾಗಿದ್ದ ಯೇಸು 24 ಗಂಟೆ 365 ದಿವಸ ತಂದೆಯ ಬಳಿಯಲ್ಲಿ ನಿನಗೋಸ್ಕರ ಮೊರೆ ಇಡುತ್ತಾಳೆ ಇರ್ತಾನೆ. ಅದಕ್ಕೆ ಅಮ್ಮ ಅನೇಕರು ಕೇಳಿದ್ರು, ರಹಸ್ಯ ಬರೋಣ ಬಂದು ಹೋದ ಮೇಲೆ ಇಲ್ಲಿರುವಂಥ ವಿಶ್ವಾಸಿಗಳು ಏನಾಗ್ತಾರೆ, ಇಲ್ಲಿರುವ ವಿಶ್ವಾಸಿಗಳು ಹಿಂಜಾರಿ ಹೋಗ್ತಾರೆ. ಏನಕ್ಕೆ ಅಂತಂದರೆ, ರಹಸ್ಯ ಬರೋಣ ಆದಮೇಲೆ ಪವಿತ್ರಾತ್ಮನು ನೋಡ್ರಿ, ಪವಿತ್ರಾತ್ಮನು ತೆಗಿಲ್ಪಡ್ತಾನಂತ. ಒಂದು ವಿಷಯ ಗೊತ್ತಾ, ಯಾಕೆ ಅವ್ರು ಹಿಂಜಾರಿ ಹೋಗ್ತಾರೆ ಗೊತ್ತಾ? ಯೇಸು ದೇವಕುಮಾರನೇ ಅಂತ ಹೇಳಿ ನಮ್ಮ ಹೃದಯ ನಂಬುವಂತೆ ಮಾಡುವಂಥ ಆತ್ಮ ಅವತ್ತು ಇರಲ್ಲ. ಇವತ್ತು ನೀನು ಯೇಸುವೆ ದೇವರು ಅಂತ ನಂಬ್ತಾ ಇದ್ದಿ, ಅರಿಕೆ ಮಾಡ್ತಾ ಇದ್ದಂದ್ರೆ ಅದು ನೀನು ನಂಬಿರುವುದರಿಂದ ಅಲ್ಲ, ನಂಬುವ ಆತ್ಮವನ್ನ ದೇವರು ನಿನಗೆ ಕೊಟ್ಟಿರುವುದರಿಂದ. ಆ ಆತ್ಮ ಹೊಂಟೋದ್ರೆ ನೀನೇ ಹೇಳಕ್ಕಾಗಲ್ಲ. ಆದ್ದರಿಂದ ನೀನು ಎತ್ತಲ್ಪಡಲೇಬೇಕು. ರಹಸ್ಯ ಬರೋಣ ಅಂತ ಒಂದು ಇದ್ದರೆ ನೀನು ಅಲ್ಲಿ ಎತ್ತಲ್ಪಡಲೇಬೇಕು. ದೇವ ರಾಜ್ಯದಲ್ಲಿ ಪ್ರವೇಶ ಮಾಡುವಂಥ ಒಂದು ಭಾಗ್ಯತೆ ಇದೆ ಅಂತಂದ್ರೆ ನೀನಲ್ಲಿ ಎತ್ತಲ್ಪಡಲೇಬೇಕು. ಕಾರಣ ನಿನ್ನ ಮೇಲೆ ಪ್ರೋಕ್ಷಿಸಲ್ಪಟ್ಟಂಥ ಅದೇ ರಕ್ತದ ಇನ್ನೊಂದು ಭಾಗ ದೇವರ ಸಿಂಹಾಸನದ ಮುಂದೆ ನಿಂತ್ಕೊಂಡು ನಿನಗೋಸ್ಕರವಾಗಿ ಮೊರೆ ಇಡುತ್ತಲೇ